ಶ್ರೀಕಾಳಹಸ್ತೇಶ್ವರಾಯ ನಮಃ. ಮಾರುತಿ ಜ್ಯೋತಿಷ್ ಶಾಲೆಯ ಇವತ್ತು ಯುಗಾದಿ ಹಬ್ಬದ ನಂತರ ನಮ್ಮ ರಾಶಿಯ ಭವಿಷ್ಯಗಳು ಹೇಗಿರುತ್ತೆ ಎಂದು ತಿಳಿದುಕೊಳ್ಳುವ ವಿಚಾರ. ಮೇಷ ರಾಶಿಯವರಿಗೆ ಈ ವರ್ಷ ಮೇವರೆಗೂ ಬಹಳ ಶುಭವಾಗಿರುತ್ತದೆ. ಯಾಕಂದರೆ ಗುರು ವೃಷಭ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಕಾರ್ಯಗಳೆಲ್ಲವೂ ವಿಜಯವಾಗಿ ನಡೆಯುತ್ತದೆ. ತದನಂತರ ಮಿಥುನ ರಾಶಿಗೆ ಹೋದ ಮೇಲೆ ಎಲ್ಲವೂ ತೊಂದರೆಗಳು ಬರುತ್ತದೆ. ಜಾಗ್ರತೆಯಾಗಿರಬೇಕು. ವೃಷಭದಲ್ಲಿ ಇರುವವರೆಗೂ ಶುಭ ಕಾರ್ಯಗಳು ನಡೆಸುವುದು, ಆಗದಿರುವ ಕಾರ್ಯಗಳೆಲ್ಲ ಜಯವಾಗುವುದು, ಹೋಗಿರುವ ದುಡ್ಡೆಲ್ಲ ಬರುವುದು, ವ್ಯವಹಾರಗಳಲ್ಲಿ ಜಯವಾಗುವುದು, ಕಾರ್ಯಸಿದ್ಧಿಯು, ಕಲ್ಯಾಣಗಳಾಗುವುದು, ಶುಭ ಕಾರ್ಯಗಳು ನಡೆಯುವುದು, ಧನ ಪ್ರಾಪ್ತಿಯು, ಎಲ್ಲ ಕಾರ್ಯಗಳು ವಿಜಯವಾಗುತ್ತಾ ಬರುತ್ತದೆ. ಆದರೆ ಮಿಥುನ ರಾಶಿಗೆ 14/5/2025 ಮಿಥುನ ರಾಶಿಗೆ ಸಂಚಾರ ಮಾಡುತ್ತಾರೆ ಮಹಾನುಭಾವನಾದಂತಹ ಗುರುದೇವರು. ಆಗ ಮೇಷರಾಶಿಯವರು ತುಂಬ ಜಾಗ್ರತೆಯಾಗಿರಬೇಕು. ಯಾಕಂದರೆ 29/3/2025 ಶನಿ ಭಗವಾನರು ಮೀನ ರಾಶಿಗೆ ಬರುತ್ತಾರೆ. ಅಂದರೆ ನಿಮ್ಮ ರಾಶಿಗೆ 7.5 ಪ್ರಾರಂಭವಾಗುತ್ತದೆ. ಈ ಕಡೆ ಗುರುಬಲ ಇರುವುದಿಲ್ಲ, ಆ ಕಡೆ ಶನಿ ಬಲವೂ ಇರುವುದಿಲ್ಲ. ಆದ್ದರಿಂದ ಎಲ್ಲ ಕಾರ್ಯಗಳಲ್ಲಿ ಅಡಚಣೆಗಳು, ತೊಂದರೆಗಳು ಬರುತ್ತದೆ. ಜಾಗ್ರತೆಯಾಗಿರಬೇಕು. ನಿದ್ದೆಯಲ್ಲಿ ಮೆಲುಕು ಥರ ಇರಬೇಕು ರಾಶಿಯವರು. ಆ ರಾಶಿಯಲ್ಲಿ ಎಲ್ಲ ಕಾರ್ಯಗಳು ಜಯವಾಗುತ್ತಾ ಬಂದಿರುವುದರಿಂದ ಈಗ ಸ್ವಲ್ಪ ತಡವಡವಾಗುತ್ತದೆ. ಈ ಯುಗಾದಿ ಹಬ್ಬ ಆದ ತಕ್ಷಣ ನೀವು ಗುರುಗ್ರಹಕ್ಕೆ ಶಾಂತಿಯನ್ನು ಮಾಡಿಸಿ ಮತ್ತು ಶನಿದೇವರಿಗೆ ಪುರಾತನವಾದ ದೇವಸ್ಥಾನ, ಶನಿ ದೇವಸ್ಥಾನ ಎಲ್ಲಿದೆಯೋ ಅಲ್ಲಿ ಹೋಗಿ ಬೆಳಗಿನ ಜಾವ 6 ಗಂಟೆಯಿಂದ 7 ಗಂಟೆ ಒಳಗೆ ತೈಲಾಭಿಷೇಕವನ್ನು ಮಾಡಿಸಿ ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಅಪಜಯವಿಲ್ಲದೆ ವಿಜಯವಾಗುತ್ತದೆ. ಆ ಥರ ಮಾಡದಿದ್ದರೆ ಶನಿದೇವರು ಕೊಡುವ ಕಷ್ಟಗಳೆಲ್ಲನೂ ಕೊಡುತ್ತಾರೆ. ಪ್ರಾಣಕ್ಕೆ ಅಪಾಯವು, ಗಂಡಾಂತರವು, ವಾಹನಗಳಿಂದ ತೊಂದರೆ, ಮನೆಯಲ್ಲಿ ಕಿರುಕುಳಗಳು, ದಾಂಪತ್ಯ ಜೀವನದಲ್ಲಿ ಬಾಧೆಗಳು, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು, ಶುಭ ಕಾರ್ಯಗಳು ನಡೆಯುವುದು ನಿಂತೋಗುವುದು, ಮಕ್ಕಳಾಗದೇ ಹೋಗಿರುವುದು, ಬುದ್ಧಿಭ್ರಮಣೆ ಆಗುವುದು, ಇವೆಲ್ಲವೂ ಪ್ರಾರಂಭವಾಗುತ್ತದೆ. ಆದ್ದರಿಂದ ಇವೆಲ್ಲವೂ ಸೊಲ್ಯೂಷನ್ ನಿಮಗೆ ಶನಿದೇವರ ಹತ್ರ ಹೋಗಿ ಶನಿವಾರ ದಿವಸ ತೈಲಾಭಿಷೇಕ ಮಾಡಿಸಿ ಎಲ್ಲವೂ ಜಯವಾಗುತ್ತದೆ. ಈ ವರ್ಷ ನಿಮಗೆ ಆದಾಯ 2 ಇದ್ದರೆ ವ್ಯಯ 14 ಬರುತ್ತದೆ. ಗೌರವ 4 ಇದ್ದರೆ ಅಗೌರವ 6 ಬರುತ್ತದೆ. ಆದ್ದರಿಂದ ನೀವು ಗುರುದೇವರಿಗೆ, ಶನಿದೇವರಿಗೆ ತಪ್ಪದೆ ಪೂಜೆಯನ್ನು ಮಾಡಿಸಿ. 29/3/2025 ಶನಿದೇವರಿಗೆ, 14/5/2025 ಗುರುದೇವರಿಗೆ ಪೂಜೆಗಳನ್ನು ಮಾಡಿಸಿ. ನೀವು ನೀಲಿ ಬಟ್ಟೆ, ಕರಿ ಎಳ್ಳು ಶನಿದೇವರ ಹತ್ರ ಯಾರಿಗಾದರೂ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಎಲೆ ಅಡಿಕೆ ಸಮೇತ ನೀವು ದಾನ ಮಾಡಿದರೆ ಎಲ್ಲವೂ ಜಯವಾಗುತ್ತದೆ. ಅದೇ ತರಹ ಗುರುಗ್ರಹಕ್ಕೆ, ಫೈನಾನ್ಸ್ ಮಿನಿಸ್ಟರ್ ಗುರುಗ್ರಹ ಆಗಿರೋದ್ರಿಂದ 14/5/2025 ಗುರು ಮಿಥುನ ರಾಶಿಗೆ ಹೋಗೋದರಿಂದ ನಿಮಗೆ ಹಣದ ತೊಂದರೆ ಬರಬಾರದು ಎಂದರೆ ನೀವು ಮೊದಲು ಅರಿಶಿನ ಬಟ್ಟೆ, ಕಡಲೆಕಾಳು, ವೀಳ್ಯದ ಎಲೆ, ಬಾಳೆಹಣ್ಣು, ದಕ್ಷಿಣೆ ಸಮೇತ ಒಬ್ಬ ಬ್ರಾಹ್ಮಣರಿಗೆ ದಾನ ಮಾಡಿ. ನಿಮಗೆ 10 ರೂಪಾಯಿ ಹೋಗೋ ಜಾಗದಲ್ಲಿ 2 ರೂಪಾಯಿ ಹೋಗೋ ಥರ ಆಗುತ್ತೆ. ಇಲ್ಲದೇ 10 ರೂಪಾಯಿನೂ ಹೋಗ್ಬಿಡುತ್ತೆ. ಈ ರಾಶಿಯವರಿಗೆ ತುಂಬ ಜಾಗ್ರತೆಯಾಗಿರಬೇಕು ಮೇಲೆ. ಆದ್ದರಿಂದ ಮತ್ತೆ 10ನೇ ತಿಂಗಳಲ್ಲಿ ಗುರು ಕಟಕಕ್ಕೆ ಬರ್ತಾ ಇದ್ದಾರೆ. ಅವಾಗಿನ್ನೂ ಬಾಧೆಗಳು ಬರುತ್ತದೆ ಮೇಷರಾಶಿಯವರಿಗೆ. ಆದ್ದರಿಂದ ನೀವು ಈ ಕೆಲಸವನ್ನು ತಪ್ಪದೇ ಮಾಡಲೇಬೇಕು. ಮಾಡಿದರಂತೂ ನಿಮಗೆ ಎಲ್ಲ ಕಾರ್ಯಗಳು ಜಯವೇ ಆಗುತ್ತದೆ. ಮಾಡದಿದ್ದರೆ ಅಪಜಯಗಳು ಅತಿ ಶೀಘ್ರವಾಗಿ ಬರುತ್ತದೆ. ನೀವು ತುಂಬ ಬಾಧೆಯಲ್ಲಿ ಬೀಳ್ತೀರಾ. ಆ ವ್ಯವಹಾರಗಳಿಂದ ತಡೆಹಾಕೋ ಶಕ್ತಿ ಇರೋದಿಲ್ಲ. ಒಬ್ಬೊಬ್ಬರಿಗೆ ವಯಸ್ಸಾದವರಿಗೆ ಹಾರ್ಟ್ ಅಟ್ಯಾಕ್ಗಳು ಬರ್ಬೋದು. ಇಲ್ಲ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಏರುಪೇರಾಗಿ ಆರೋಗ್ಯದಲ್ಲಿ ಏರು ಬರ್ಬೋದು. ಮನೋಯತೆ, ಬುದ್ಧಿಭ್ರಮಣೆ ಇವೆಲ್ಲವೂ ಪ್ರಾರಂಭವಾಗುತ್ತದೆ. ಆದ್ದರಿಂದ ನೀವು ಶಾಂತಿ ಕರ್ಮವನ್ನು ಮಾಡಿಸಿ ಎಲ್ಲ ಒಳ್ಳೆಯದಾಗ್ತದೆ. ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಶುಭ ದಿನಗಳು. ಅದೇ ತರಹ ಕೆಂಪು, ಅರಿಶಿನ, ಕೇಸರಿ ಕಲರ್ಗಳು ಶುಭದಾಯಕವು. ನಿಮಗೆ ಶುಭ ಸಂಖ್ಯೆಗಳು 1, 2, 3, 5. ನೀವು ಕೆಂಪು ಹವಳ ಉಂಗುರವನ್ನು ಧರಿಸಬೇಕು. ಎಲ್ಲ ಕಾರ್ಯಗಳು ಜಯವಾಗುತ್ತದೆ.
ನೀವು ಮೇಷರಾಶಿಯವರು ಮಾತ್ರ ತುಂಬ ನಿದ್ದೆಯಲ್ಲಿ ಮೆಲುಕು ಥರ ಇದ್ದರೆ ಮಾತ್ರ ಈ ವರ್ಷ ಆರಾಮಾಗಿರುತ್ತದೆ. ಇಲ್ಲದಿದ್ದರೆ ಎಲ್ಲ ಬಾಧೆಗಳು ನಿಮ್ಮ ತಲೆ ಮೇಲೆ ಬಿಡುತ್ತೆ. ಯಾರಕ್ಕೂ ಮುಂದಕ್ಕೆ ಹೋಗೋದು, ವ್ಯವಹಾರ ಮಾಡಿಕೊಟ್ಟಿರ್ತೀರ, ಮತ್ತೆ ಕೇಳೋಕೆ ಹೋದರೆ ಅವರಲ್ಲಿ ಜಗಳಗಳಾಗೋದು, ರಕ್ತಪಾತಗಳಾಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಇವೆಲ್ಲವೂ ಬರುತ್ತದೆ. ಆದ್ದರಿಂದ ಇವೆಲ್ಲ ಬರಬಾರದು ಎಂದರೆ ಈ ಪೂಜೆಯನ್ನು ಮಾಡಿಸಿ ಎಲ್ಲವೂ ಜಯವೇ ಆಗುತ್ತದೆ. ಯಾವ ಸಮಸ್ಯೆಗಳು ಬರುವುದಿಲ್ಲ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ವೃಷಭ ರಾಶಿಯವರಿಗೆ ಈ ವರ್ಷ ಯುಗಾದಿ ಹಬ್ಬ ಆಗಿದ ತಕ್ಷಣ ಗುರು ರಾಶಿಯಲ್ಲಿ ಇರುವುದರಿಂದ ಶುಭ ಕಾರ್ಯಗಳಿಗೆ, ಭೂಮಿ ಮೇಲೆ ವ್ಯವಹಾರಗಳಿಗೆ ಹಣ ವ್ಯಯ ಮಾಡಿರ್ತಾರೆ. ಆದರೆ ಮೇ 14ರಿಂದ ಮಿಥುನ ರಾಶಿಗೆ ಬರುವುದರಿಂದ ಎಲ್ಲ ಕಾರ್ಯಗಳು ಜಯದಿಂದ ಹೋಗುತ್ತದೆ. ನಿಮಗೆ ಆದಾಯ 14 ಇದ್ದರೆ ಖರ್ಚು 11 ಬರುತ್ತದೆ. ಅಗೌರವ 4 ಇದ್ದರೆ ಗೌರವ 3 ಇರುತ್ತದೆ. ಆದ್ದರಿಂದ ನೀವು ತುಂಬ ವ್ಯವಹಾರಗಳಲ್ಲಿ ಆಲೋಚನೆ ಮಾಡಿ ಮುಂದಕ್ಕೆ ಹೋಗಿ, ಎಲ್ಲವೂ ಜಯವಾಗುತ್ತದೆ ಗುರುಬಲದಿಂದ. ಆದರೆ ಶನಿ ಲಾಭ ಸ್ಥಾನದಲ್ಲೂ ಇರುತ್ತಾರೆ. ನಿಮ್ಮ ರಾಶಿ ಮೇಲೆ ದೃಷ್ಟಿ ಇರುವುದರಿಂದ ಶನಿ ದೇವರಿಗೆ ಒಂದು ಪೂಜೆಯನ್ನು ಮಾಡಿಸಿ ಎಲ್ಲ ಕಾರ್ಯಗಳಲ್ಲೂ ಜಯವಾಗುವುದಕ್ಕೆ, ನಮ್ಗೆ ಆಯುಷ್ ಪ್ರಮಾಣ ಗಟ್ಟಿಯಾಗಿರುವುದಕ್ಕೆ, ಆರೋಗ್ಯದಲ್ಲಿ ಚೆನ್ನಾಗಿರಬೇಕಾದರೆ ಆ ಶನಿ ದೇವರಿಗೆ ನೀವು ಪೂಜೆ ಮಾಡಿಸಿ, ಎಲ್ಲವೂ ಜಯವೇ ಆಗುತ್ತದೆ. ಗುರು ಮಿಥುನ ರಾಶಿ ಸಂಚರಿಸುವಾಗ ಎಲ್ಲ ಕಾರ್ಯಗಳು, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯದೇ ಇದ್ದರೆ ನಡೆಯುವುದು, ಮನೆಯಲ್ಲಿದ್ದರೆ ಮನೆ ಕಟ್ಟಿಕೊಳ್ಳುವುದು, ವಿದ್ಯಾಭ್ಯಾಸದಲ್ಲಿ ತೊಂದರೆಗಳಿದ್ದರೆ ಉತ್ತೀರ್ಣರಾಗೋದು ಮಕ್ಕಳು, ದಾಂಪತ್ಯ ದೇಹದಲ್ಲಿ ಏರ್ಪೇರಿದ್ದವರಿಗೆ ಎಲ್ಲ ಒಳ್ಳೆಯದಾಗಿ ಅನ್ಯೋನ್ಯವಾಗಿ ಇರುವುದು, ಎಲ್ಲವೂ ಆ ಗುರುಗ್ರಹ ಕೊಡುತ್ತಾರೆ. ಯುಗಾದಿ ಹಬ್ಬ ಆದ ತಕ್ಷಣ ಈ ಕಾರ್ಯಗಳೆಲ್ಲ ಜಯವಾಗುತ್ತದೆ, ಯಾವುದರಲ್ಲೂ ಸಂಶಯವೇನಿಲ್ಲ. ಆದರೆ ಈ ಪೂಜೆಯನ್ನು ಮಾತ್ರ ಮರ್ಯಾದೆ ಮಾಡಬೇಕು. ಗುರುಗ್ರಹಕ್ಕೆ ಶನಿದೇವರಿಗೆ ತೈಲಾಭಿಷೇಕ ಮಾಡಿಸಿ, ಗುರುದೇವರಿಗೆ ಕಡಲೆಕಾಳು, ಅರಿಶಿನ ಬಟ್ಟೆ, ಎಲೆ ಅಡಿಕೆ, ದಕ್ಷಿಣ ಸಮೇತ ದಾನ ಮಾಡಿ, ಎಲ್ಲ ಶುಭವೇ ಜರುಗುತ್ತದೆ. ನಿಮಗೆ ಶುಭದಾಯಕವಾದ ಸಂಖ್ಯೆಗಳು 4, 6, 7 ಶುಭದಾಯಕವಾದ ಸಂಖ್ಯೆಗಳು. ನಿಮಗೆ ಕಲರ್ಸು ಪಚ್ಚೆ, ಬಿಳಿ, ನೀಲಿ ಕಲ್ಲರುಗಳು ಬಹಳ ಶ್ರೇಷ್ಠವಾದದ್ದು. ನಿಮಗೆ ಶುಭ ದಿನಗಳು ಬುಧವಾರ, ಶುಕ್ರವಾರ, ಶನಿವಾರ ಬಹಳ ಶುಭದಾಯಕವಾದಂತಹ ದಿನಗಳು. ನೀವು ಉಂಗುರ ಹಾಕೋಬೇಕಾದರೆ ಇಂದ್ರನೀಲ ಅಂದರೆ ಶನಿದೇವರು ಆ ರಾಶಿಗೆ ಯೋಗಕಾರಕನಾಗಿರೋದ್ರಿಂದ ಇಂದ್ರನೀಲವನ್ನು ನೀವು ಧರಿಸಬೇಕು. ಯಾವ ಬೆರಳಿಗೆ? ಈ ಕಿರು ಬೆರಳಿನಿಂದ ಪಕ್ಕದ ಬೆರಳಿಗೆ ನೀವು ಧರಿಸಿದರೆ ಎಲ್ಲ ಕಾರ್ಯಗಳು ಜಯವಾಗ್ತವೆ. ಆದರೆ ಉಂಗುರದಲ್ಲಿ ನೀವು ಒಂದು ಮಹಾ ತಪ್ಪು ಮಾಡ್ತಾ ಇದ್ದೀರ. ಕೆಳಗೆ ಓಪನ್ ಇರಬೇಕು ಅಂದ್ಬಿಟ್ಟು ಓಪನ್ ಇಟ್ಟು ಯಾವ ಕೆಲಸಗಳು ಆಗೋದಿಲ್ಲ. ಕ್ಲೋಸ್ ಆಗಿದ್ದರೆ ಮಾತ್ರ ಆ ಉಂಗುರ ಕೆಲಸ ಮಾಡುತ್ತದೆ. ಎಲ್ಲರೂ ಹೇಳ್ತಾರೆ ಓಪನ್ ಇದ್ದರೆ ಸೂರ್ಯನ ಕಿರಣಗಳು ಬೀಳುತ್ತೆ, ನಮ್ಗೆ ಒಳ್ಳೇದಾಗುತ್ತೆ. ಇವೆಲ್ಲ ಸುಳ್ಳು. ನಮ್ಮ ದಶಾಭುಕ್ತಿಗಳು, ನಮ್ಮ ಗ್ರಹಚಾರ ಚೆನ್ನಾಗಿದೆ, ಹಾಕೋಣ ನೋಡಪ್ಪ ಓಪನ್ ಇದ್ದಕ್ಕೆ ಹೆಂಗಾಯ್ತು ಅಂತಾರೆ. ಆ ಥರ ಆಗಲು ಒಂದು ಭೂಮಿಯಲ್ಲಿ ಬೀಜ ಬಿತ್ತಿದ್ರೆ ಹಿಂಗೆ ಮೊಳಕೆ ಬರುತ್ತೋ, ಭೂಮಿ ಅನ್ನೋದು ನಮ್ಮ ಕೈ. ಅದರಿಂದ ನಮಗೆ ಕೈನಿಂದ ನಮಗೆ ಎಲ್ಲ ಒಳ್ಳೆಯದಾಗಬೇಕಾದರೆ ಆ ಕಲ್ಲು ಕ್ಲೋಸ್ ಆಗಿದ್ದರೆ ಮಾತ್ರ ಕೆಳಗಡೆ ಎಲ್ಲ ಕೆಲಸಗಳು ಜಯವಾಗುತ್ತೆ. ಓಪನ್ ಆಗಿದ್ದರೆ ಟೇಬಲ್ ಮೇಲೆ ಬೀಜ ಇಟ್ಟಂಗೆ ಅದು ಮೊಳಕೆ ಬರೋದಿಲ್ಲ. ಆ ತರಹ ಉಂಗುರವನ್ನು ಶ್ರೇಷ್ಠವಾದ ಇಂದ್ರನೀಲ, ಆಕಾಶ ಕಲರ್ ಇರುತ್ತೆ, ಅಂತಹ ಇಂದ್ರನೀಲ, ಅದರಲ್ಲೂ ಬೇರೆ ಬೇರೆ ನೀಲಿ ಕಲರ್ಗಳಿರ್ತದೆ. ಆ ನೀಲಿ ಕಲರ್ಗೆ ಉಪಯೋಗವಾಗೋದಿಲ್ಲ. ಇಂದ್ರನೀಲ ಅಂತ ಕೇಳಿ ನೀವು ಚಿಕ್ಕದಾಗಿ ಇಷ್ಟೇ ಕ್ಯಾರೆಕ್ಟ್ರು ಇಷ್ಟೇ ಹಾಕ್ಕೋಬೇಕು ಅದಂತಹದ್ದು ಯಾವುದೂ ಇಲ್ಲ. ನಿಮ್ಮ ಶಕ್ತಿ ಕೊದ್ದು ಭಕ್ತಿಯಾಗಿ ನೀವು ಮಾಡಿಸ್ಕೊಂಡು ಬೆಳ್ಳಿಯಲ್ಲಾಗಲಿ ಬಂಗಾರದಲ್ಲಾಗಲಿ ಪಂಚಲೋಹಿತರಲ್ಲಿ ಆಗಲಿ ಒಳ್ಳೆಯದೇ ಆಗುತ್ತೆ. ಆದರೆ ಬೆಳ್ಳಿ ಬಂಗಾರಕ್ಕೆ ನಾನು ಪಂಚಲೋಹಿತ ಉಂಗುರ ಬಹಳ ಶ್ರೇಷ್ಠವಾದದ್ದು. ಯಾಕಂದರೆ ಪಂಚಾಂಗಗಳು ಅದರಲ್ಲಿ ಸೇರಿರುವುದರಿಂದ ಪಂಚಲೋಹಿತ ಉಂಗುರ ನಿಮಗೆ ಕೆಲಸ ಮಾಡುತ್ತದೆ, ಎಲ್ಲವೂ ಜಯವಾಗುತ್ತದೆ, ಯಾವ ಸಂದೇಶವಿಲ್ಲ. ಗುರು ಶನಿಗೆ ಮಾತ್ರ ತಪ್ಪದೆ ಪೂಜೆ ಮಾಡಿಸಿ. ಈ ವರ್ಷ ತುಂಬ ಒಳ್ಳೆಯದೇ ಆಗಿದೆ ವೃಷಭ ರಾಶಿಯವರಿಗೆ. ಮಿಥುನ ರಾಶಿ ವಿಚಾರವು, ಮಿಥುನ ರಾಶಿಯವರಿಗೆ ಈ ವರ್ಷ 25 ಲಾಭವಿದ್ದರೆ 10 ವ್ಯಯವಿರುತ್ತದೆ. ಭಕ್ತಿ 8 ಇದ್ದರೆ ಅವಮಾನ 3 ಇರುತ್ತದೆ. ಆದ್ದರಿಂದ ನೀವು ಈ ವರ್ಷ ಗುರು ನಿಮಗೆ ವೃಷಭ ರಾಶಿಯಲ್ಲಿರುವಾಗ ಸ್ನೇಹಿತರಿಂದ ತೊಂದರೆಗಳು, ವಾಹನಗಳಿಂದ ತೊಂದರೆಗಳು,
ಪ್ರಯಾಣದಲ್ಲಿ ವಿಘ್ನಗಳು ಇವೆಲ್ಲವೂ ಇರುತ್ತದೆ, ಧನವ್ಯಯವು. ಆದರೆ ನಿಮ್ಮ ರಾಶಿಗೆ 14/5/2025 ಗುರು ಬರುವುದರಿಂದ ಶುಭ ಕಾರ್ಯಗಳ ಹಣ ಖರ್ಚು ಮಾಡುವುದು, ವ್ಯವಹಾರಗಳೆಲ್ಲ ಜಯವಾಗುವುದು ಇವೆಲ್ಲವೂ ಇರುತ್ತದೆ. 10ನೇ ತಿಂಗಳ ಮೇಲೆ ನಿಮಗೆ ಗುರು ಕಟಕ ರಾಶಿಗೆ ಬರುವುದರಿಂದ ಎಲ್ಲ ಕಾರ್ಯಗಳು ಅತಿ ಶೀಘ್ರವಾಗಿ ಜಯವಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ತೊಂದರೆ, ಮಕ್ಕಳಲ್ಲಿ ತೊಂದರೆ, ವ್ಯವಹಾರಗಳಲ್ಲಿ ಬಾಧೆಗಳು, ಯಾವ ವ್ಯವಹಾರಗಳು ಆಗುತ್ತಿಲ್ಲ ಅನ್ನೋವೆಲ್ಲವೂ ಅತಿ ಶೀಘ್ರವಾಗಿ ಪರಿಹಾರವಾಗುತ್ತದೆ. ಯೋಚನೆ ಮಾಡೋಷ್ಟಿಲ್ಲ. 10ನೇ ತಿಂಗಳವರೆಗೂ ಸ್ವಲ್ಪ ಜಾಗ್ರತೆಯಾಗಿರಬೇಕು. ನೀವು ಗುರು ಗ್ರಹಕ್ಕೆ ಅರಿಶಿನ ಬಟ್ಟೆ, ಕಡಲೆಕಾಳು, ಎಲೆ ಅಡಿಕೆ, ದಕ್ಷಿಣೆ ಸಮೇತ ಒಬ್ಬ ಬ್ರಾಹ್ಮಣರಿಗೆ ದಾನ ಮಾಡಿ. ಎಲ್ಲ ಕಾರ್ಯಗಳು ಜಯವಾಗುತ್ತದೆ. ದೊಡ್ಡ ಕೆಲಸ ಏನಲ್ಲ. ಈ ದಾನ ಮಾಡುವುದರಿಂದ 100ರಷ್ಟು ಪಟ್ಟು ಲಾಭಗಳು ಇರುತ್ತದೆ. ಹಿತಶತ್ರುಗಳು ದೂರವಾಗುವುದು, ದೂರ ಶತ್ರುಗಳು ನಮ್ಮನಿಂದ ಭಯಬಿದ್ದು ದೂರ ಇರುವುದು ಇವೆಲ್ಲವೂ ನಡೆಯುತ್ತದೆ. ಕಾರಣವೆಂದರೆ ಗುರು ಬಲದಿಂದ. ಅದೇ ತರಹ ನಿಮಗೆ ಯಾರಾದರೂ ಕೆಟ್ಟದನ್ನು ಮಾಡಿದ್ದರೆ ಅವೆಲ್ಲವೂ ಅತಿ ಶೀಘ್ರ ಪರಿಹಾರವಾದ ಕೇತು ಗ್ರಹವು ಸಿಂಹ ರಾಶಿಗೆ, ನಿಮ್ಮ ರಾಶಿಗೆ 3ನೇ ಮನೆಗೆ ಬದಲುವುದರಿಂದ ಎಲ್ಲವೂ ಮಾಟ ಮಂತ್ರಗಳು ಇವೆಲ್ಲವೂ ದೂರವಾಗಿ ಮನೆಯಲ್ಲಿ ನಂದನವನವಾಗಿರುತ್ತದೆ. ಯಾವ ಸಮಸ್ಯೆಗಳು ಬರುವುದಿಲ್ಲ. ನೀವು ಗುರುಗ್ರಹಕ್ಕೆ ಮಾತ್ರ ಮರ್ಯಾದೆ ದಾನ ಮಾಡಿ. ನಿಮಗೆ ಎಲ್ಲ ಕಾರ್ಯಗಳು ಈ ವರ್ಷದಲ್ಲಿ ಶುಭದಾಯಕವೇ ಆಗುತ್ತದೆ. ಗುರು ಬರುವುದರಿಂದ ಇವೆಲ್ಲ ಕಾರ್ಯಗಳು ಆಗದಿರೋ ಕಾರ್ಯಗಳೆಲ್ಲವೂ ಜಯವಾಗುತ್ತದೆ. ಮಕ್ಕಳೆಲ್ಲ ತೊಂದರೆ ಇದ್ದು ಮಕ್ಕಳೇನೋ ಒಂದು ಕೇಳೋದು, ನೀವೇನೋ ಒಂದು ಹೇಳೋದು ಇವೆಲ್ಲ ಇರುತ್ತದೆ. ನೀವಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮಗ ಈ ಥರ ಕೇಳ್ತಾ ಇದ್ದಾನೆ, ಮಾಡಿ ನೋಡೋಣ, ನಮ್ಮ ಕೈನಲ್ಲಿ ಆಗಿರೋದೇ ಅವರು ಮಾಡ್ತಾರೆ. ಅವ್ರ ಅದೃಷ್ಟ ಇದ್ದರೆ ಅವ್ರಿಗೆ ಒಳ್ಳೇದಾಗಲಿ. ಅವ್ರ ರಾಶಿಫಲ ಗುರುಬಲ ಇದ್ದರೆ ಶುಭವೂ ಆಗುತ್ತದೆ. ಸ್ವಲ್ಪ ಎಡವಟ್ಟಾದರೆ ಅದರಲ್ಲಿ ಕೂಡ ಸ್ವಲ್ಪ ಬಾಧೆಗಳು ಬರುತ್ತೆ. ಅವಾಗ ನಾವು ಅವ್ರಿಗೆ ಸೊಲ್ಯೂಷನ್ ಕೊಟ್ಟು ಮುಂದಕ್ಕೆ ಬೇರೆ ಏನಾದರೂ ಮಾಡಪ್ಪ ಅಂದು ಧೈರ್ಯ ಕೊಟ್ಟು ಮುಂದಕ್ಕೆ ಸಾಗಿಸಬೇಕು. ಅವಾಗ ಮನೋಯತೆ ಬಿದ್ದು ನಾವು ಇರಬಾರದು ಮಿಥುನ ರಾಶಿಯವರು. ಕಾರಣವೇನೆಂದರೆ ಆ ಗುರು ಬಂದಾಗ ಧನವ್ಯಯವೂ ಮಾಡುತ್ತಾರೆ. ಯಾವುದೋ ಒಂದು ಮಾಡೋಕ್ಕೆ ಹೋಗೋದು, ಕೈ ಸುಟ್ಕೊಳ್ಳೋದು ಇವೆಲ್ಲ ಆಗುತ್ತೆ. ಯೋಚನೆಗಳು ಮಾಡಿ ವ್ಯವಹಾರ ಮಾಡಿದರೆ ಎಲ್ಲ ಜಯವೇ ಆಗುತ್ತದೆ. ಈ ವರ್ಷ ಮಾತ್ರ ಬಹಳ ಶುಭದಾಯಕವೇ ಆಗಿದೆ ಮಿಥುನ ರಾಶಿಯವರಿಗೆ. ನಿಮಗೆ ಶುಭವಾದ ಸಂಖ್ಯೆಗಳು 4, 6, 7 ಶುಭವಾದ ಸಂಖ್ಯೆಗಳು. ನಿಮಗೆ ಶುಭವಾದ ದಿನಗಳು ಬುಧವಾರ, ಶುಕ್ರವಾರ, ಶನಿವಾರ ಶುಭದಾಯಕವಾಗಿದೆ. ನೀವು ಉಂಗುರ ಹಾಕ್ಕೋಬೇಕಾದ್ರೆ ಪಚ್ಚದ ಹರಳು ಅಂದರೆ ಗೆರಕೆ ಹುಲ್ಲಿನಂತಹ ಕಲರ್, ಯಾವ ಗ್ರೀನ್ ಕಲರ್ಗಳಿರುತ್ತೆ ಅಂದ್ಬಿಟ್ಟು ನೀವು ಹಾಕ್ಕೊಳ್ಳೋಕೆ ಹೋಗಬೇಡಿ. ಈ ಗೆರಕೆ ಹುಲ್ಲಿನ ಕಲರ್ ಪಚ್ಚೆ ಅಂದರೆ ಆ ಉಂಗುರವನ್ನು ನೀವು ಬೆಳ್ಳಿಯಲ್ಲಾದರೂ ಹಾಕ್ಕೊಳ್ಳಿ, ಬಂಗಾರದಲ್ಲಿ ಹಾಕ್ಕೊಳ್ಳಿ, ಇಲ್ಲವಾದರೆ ಶಕ್ತಿ ಇಲ್ಲಂದರೆ ಪಂಚಲೋಹದಲ್ಲಿ ಹಾಕ್ಕೊಂಡ್ರೆ ಮಾತ್ರ ಎಲ್ಲವೂ ಬೇಗ ಸಿದ್ಧಿ ಆಗುತ್ತೆ. ಯಾಕಂದರೆ ಪಂಚಾಂಗಗಳು ಸೇರುವುದರಿಂದ ಆ ಪಂಚಲೋಹಿತ ಉಂಗುರ ತುಂಬ ಕೆಲಸ ಮಾಡುತ್ತದೆ. ನೀವು ಅದನ್ನು ಧರಿಸಿ ಎಲ್ಲ ಒಳ್ಳೆಯದೇ ಆಗುತ್ತದೆ. ನಿಮಗೆ ಶುಭವಾದ ಕಲರ್ಗಳು ಪಚ್ಚೆ, ಬಿಳಿ, ನೀಲಿ ಕಲರು ಬಹಳ ಶ್ರೇಷ್ಠವಾದದ್ದು. ಆದ್ದರಿಂದ ನೀವು ಈ ತರಹ ಮಾಡಿ ಎಲ್ಲವೂ ಈ ವರ್ಷ ನಿಮ್ಗೆ ಶುಭದಾಯಕವಾಗಿರುತ್ತದೆ. ಯಾವ ಸಮಸ್ಯೆಗಳು ಬರುವುದಿಲ್ಲ, ಎಲ್ಲವೂ ಜಯವೇ ಆಗುತ್ತದೆ. ಕಟಕ ರಾಶಿ ವಿಚಾರ. ಕಟಕ ರಾಶಿಯವರಿಗೆ ಗುರುಬಲ ತುಂಬ ಚೆನ್ನಾಗಿರುತ್ತದೆ. ಆದರೆ ಮೇ 14ರಿಂದ ಗುರು ವ್ಯಯ ಸ್ಥಾನಕ್ಕೆ ಬರುವುದರಿಂದ ದುಡ್ಡಿನ ವಿಚಾರದಲ್ಲಿ ಜಾಗೃತಿ ಆಗಿರಬೇಕು ಈ ವರ್ಷ. ಯಾಕೆಂದರೆ ವ್ಯಯಸ್ಥಾನ ಅಂದರೆ ವೇಸ್ಟು ಅಂದ್ಬಿಟ್ಟು ಯಾವುದೋ ಒಂದು ಕಾರ್ಯಕ್ಕೆ ಹಾಕೋದು, ಕೈ ಸುಟ್ಕೊಳ್ಳೋದು ಇವೆಲ್ಲ ಇರುತ್ತೆ ಮೇ ಮೇಲೆ. ಅದೇ ಆರೋಗ್ಯಾಧಿಪತಿ ಶನಿ ಒಳ್ಳೆಯ ಸ್ಥಾನಕ್ಕೆ ಬರುವುದರಿಂದ ಆರೋಗ್ಯದಲ್ಲಿ ಸಾಧಾರಣವಾಗಿರುತ್ತದೆ. ಯಾಕೆಂದರೆ ಸಿಂಹ ರಾಶಿಗೆ ನಿಮ್ಮ 2ನೇ ಸ್ಥಾನಕ್ಕೆ ಕೇತು ಬರುವುದರಿಂದ ಏರುಪೇರು ಇರುತ್ತದೆ ಜೀವನದಲ್ಲಿ. ವ್ಯವಹಾರಗಳಲ್ಲಾಗಲಿ, ಜೀವನದಲ್ಲಾಗಲಿ, ಸ್ನೇಹಿತರಲ್ಲಾಗಲಿ, ಅಣ್ಣ ತಮ್ಮಂದಿರಾಗಲಿ ಜಾಗ್ರತೆಯಾಗಿರಬೇಕು. ನೀವೊಂದು ಹೇಳಿದ್ರೆ ಅವರೊಂದು ಹೇಳಿ ನಿಮ್ಮಲ್ಲೇ ಜಡ್ಡುಗಳು ಬರುತ್ತೆ. ಆದ್ದರಿಂದ ಕಟಕ ರಾಶಿಯವರು ತುಂಬ ಜಾಗ್ರತೆಯಾಗಿರಬೇಕು. ಈ ಕಡೆ ಗುರುಬಲ ಇರಲ್ಲ, ಈ ಕಡೆ ಮಂಗಳ ಗ್ರಹದೂ ಇರಲ್ಲ. ಕಾರಣವೇನೆಂದರೆ ಅವರು ವ್ಯಯಸ್ಥಾನದಲ್ಲಿ ಇರುವುದರಿಂದ ಯಾವುದಕ್ಕೂ ಮುನ್ಸೂಚನೆ ನೀವು ಹೆಂಗಿರಬೇಕು ಅನ್ನೋದಕ್ಕೆ. ಆದಾಯ ನಿಮಗೆ 20 ಇರುತ್ತೆ, ವ್ಯಯ 5 ಇರುತ್ತೆ. ರಾಜ್ಯ ಪೂಜ್ಯತೆ ನಿಮಗೊಂದು 10 ಇರುತ್ತೆ, ಅವಮಾನ ಒಂದು 3 ಇರುತ್ತೆ. ಇದರಲ್ಲೆಲ್ಲನೂ ಪರವಾಗಿಲ್ಲ. ಅವಮಾನದಲ್ಲಿ ಕಮ್ಮಿನೇ, ಪೂಜ್ಯತೆ ಗೌರವ ಸ್ಥಾನಗಳಲ್ಲಿ A1, ವ್ಯವಹಾರಗಳಲ್ಲಿ ನಂಬರ್ 1.
ಆದರೆ ಏನೇ ಮಾಡುವಾಗ ಒಂದು ಸೆಕೆಂಡ್ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ, ಎಲ್ಲವೂ ಜಯವಾಗುತ್ತದೆ. ಗುರುಬಲ ಹೋದಾಗ ಗುರುವಿಗೆ ಯಾರಾದರೂ ಒಂದು ಬ್ರಾಹ್ಮಣರಿಗೆ ಅರಿಶಿನ ಬಟ್ಟೆ, ಎಲೆ ಅಡಿಕೆ, ಕಡಲೆಕಾಳು ಇವನ್ನೆಲ್ಲನೂ ಇಟ್ಟು ಒಂದು ತಟ್ಟೆಯಲ್ಲಿ ಅವರಿಗೆ ಕೊಟ್ಟು ಆಶೀರ್ವಾದ ತಗೊಳ್ಳಿ. ಗುರುವಿನ ಆಶೀರ್ವಾದದಂತೆ ನಿಮಗೆ ಕಾರ್ಯಗಳೆಲ್ಲವೂ ಜಯವಾಗುತ್ತದೆ. ಅದೊಂದು ಮಾಡದಿದ್ದರೆ ಹೋಗಿರೋ ದುಡ್ಡು ಬರುವುದು ಕಷ್ಟ. ನಾವು ಏನೋ ಒಂದು ಸ್ನೇಹಿತರನ್ನು ಕೊಟ್ಟಿರ್ತೀವಿ, ಕೇಳೋಕೋದ್ರೆ ಜಗಳಗಳು, ಸ್ನೇಹಿತರಾಗಲಿ, ಅಣ್ಣ ತಮ್ಮಂದಿರಾಗಲಿ, ಅಕ್ಕ ತಂಗಿಯರಾಗಲಿ, ಭಾವ ಆಗಲಿ, ಬಾಮೈದ ಆಗಲಿ, ಇವನಿಂದ ಕೂಡ ನಮಗೆ ತೊಂದರೆಗಳು ಬರ್ತದೆ ಮುಂದಕ್ಕೆ ಹೋಗಿ ತಪ್ಪಿಗೆ. ಅದನ್ನು ಯೋಚನೆ ಮಾಡಿ ಮುಂದಕ್ಕೆ ಹೋಗಿ. ನಿಮ್ಮ ರಾಶಿಯವರು ಯಾರಿಗೆ ಏನೇ ಕೊಡಬೇಕಾದ್ರೂ ಕೂಡ ಡಾಕ್ಯುಮೆಂಟ್ ಇಲ್ದಿರ ಏನು ಕೊಡೋಕೆ ಹೋಗಬೇಡ. ಅದು ನಿಮಗೆ ಯಾವತ್ತಿಗೂ ಬರುವುದೇ ಇಲ್ಲ, ತುಂಬ ಕಷ್ಟವಾಗುತ್ತದೆ. ಯಾಕೆಂದರೆ ನಿಷ್ಠೂರುಗಳು ಕಂಟುಗಳಾಗುತ್ತೆ ಬಿಟ್ಟರೆ ಹಣ ಬರುವುದು ತುಂಬ ಕಷ್ಟ ಕಟಕ ರಾಶಿಯವ್ರಿಗೆ ಮಾತ್ರ. ಯಾಕಂದರೆ ಅಂಥ ರಾಶಿ ಕಟಕ ರಾಶಿ. ಜಲಚರ ರಾಶಿ ಅಂದರೆ ಕನಿಕರ. ನಮಗಿಲ್ಲ ಅಂದರೂ ಕೂಡ ಬೇರೆಯವ್ರು ಕೇಳಿಬಿಟ್ರೆ ಅಂದ್ಬಿಟ್ಟು ಏನೋ ಮಾಡಿ ಕೊಡ್ತೀರಾ, ಅದನ್ನು ಅದೇ ಥರ ಅವ್ರು ಉಳಿತಾಯ ಮಾಡ್ಕೊಂಡು ನಮ್ಗೆ ಕೊಡುವುದಿಲ್ಲ. ಆಧಾರಗಳಿಟ್ಕೊಂಡು ಕೊಡಿ, ಆರಾಮಾಗ್ತಿಲ್ಲ ಅಂದರೆ ಆರೋಗ್ಯದಲ್ಲಿ ಏರುಪೇರು, ತುಂಬ ತೊಂದರೆಗಳು, ಅವಮಾನಗಳು ಬರೋ ಸೂಚನೆ ಇರುತ್ತದೆ. ಗುರು ನಿಮ್ಮ ರಾಶಿಗೆ 10ನೇ ತಿಂಗಳಲ್ಲಿ ಬರ್ತಾ ಇರುವುದರಿಂದ ನಿಮಗೆ ಶುಭ ಕಾರ್ಯಗಳು ನಡೆಸುವುದು, ಒಂದು ಭೂಮಿ ತೆಗೆಯೋದು, ಒಳ್ಳೆಯ ಕಾರ್ಯಗಳಿಗೆ ಹಣ ಖರ್ಚು ಆಗುವುದು ಸೂಚನೆಗಳಿರ್ತದೆ. ಯೋಚನೆ ಮಾಡಬೇಡಿ, ಅಂಥವೆಲ್ಲ ತೆಗೀರಿ, ಒಳ್ಳೆಯದೇ ಆಗುತ್ತೆ. ಒಂದು ಶುಭ ಕಾರ್ಯ ನಡೆಸೋದು, ಮದುವೆ ಮಾಡಿಸೋದು, ಗೃಹ ಕಟ್ಟೋದು, ಭೂಮಿ ತೆಗೆಯೋದು ಇವೆಲ್ಲ ಒಳ್ಳೆಯದೇ. ಆದರೆ ಯೋಚನೆ ಮಾಡಿ ವ್ಯವಹಾರ ಮಾಡಿ, ಎಲ್ಲವೂ ಜಯವಾಗುತ್ತದೆ. ನೀವು ಶುಭ ಸಂಖ್ಯೆಗಳು ನಿಮ್ಮ ರಾಶಿಗೆ 1, 2, 3, 5. ನಿಮ್ಮ ರಾಶಿಗೆ ಶುಭ ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಬಹಳ ಶ್ರೇಷ್ಠವಾದ ದಿನಗಳು. ನಿಮಗೆ ಶುಭ ಕಲರ್ಗಳು, ಒಂದು ಕಾರ್ ತೆಗಿಬೇಕು, ಗಾಡಿ ತೆಗಿಬೇಕು, ಬಟ್ಟೆ ಹಾಕ್ಕೋಬೇಕು ಅಂದರೆ ಕೆಂಪು, ಅರಿಶಿನ, ಕೇಸರಿ ಕಲರು, ಮುತ್ಯಂ ಕಲರ್ ಅಂದರೆ ವೈಟ್, ನೈಸ್ ವೈಟ್, ಇವು ಇಂಥವನ್ನು ಉಪಯೋಗ ಮಾಡಿ ಕಲರ್ಗಳು. ಮನೆಗೆ ಪೇಂಟಿಂಗ್ ಆಗಲಿ, ಕಾರ್ ತಗೊಳ್ಳಿ, ವಾಹನ ತಗೊಳ್ಳಿ, ಈ ಕಲರ್ಗಳು ತಗೊಂಡ್ರೆ ಯಾವ ಸಮಸ್ಯೆಗಳು ಬರೋದಿಲ್ಲ. ನೀವು ಕೆಂಪು ಹವಳ ಉಂಗುರ ಹಾಕ್ಕೋಬೇಕು. ನೀವು ಬಂಗಾರದಲ್ಲಿ ಹಾಕ್ಕೊಳ್ಳಿ, ಬೆಳ್ಳಿಯಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಪಂಚಲೋ ಎತ್ತು ನಿಮ್ಗೆ ಶ್ರೇಷ್ಠವಾದದ್ದು. ಜಲಚರ ರಾಶಿ ಕಟಕ ರಾಶಿಯವರು ಪಂಚಲೋ ಎತ್ತು ತುಂಬ ಕೆಲಸ ಮಾಡುತ್ತೆ. ಆದ್ದರಿಂದ ನೀವು ಕೆಂಪು ಹವಳ ಉಂಗುರವನ್ನು ಧರಿಸಿ ಎಲ್ಲ ಕಾರ್ಯಗಳು ಜಯವಾಗುತ್ತದೆ. ಯೋಚನೆ ಮಾಡಿ ಮುಂದಕ್ಕೆ ಹೋಗಿ, ಸರ್ವ ಕಾರ್ಯಗಳು ಜಯವೇ ಆಗುತ್ತದೆ. ಯಾವುದಕ್ಕೂ ಆತುರ ಬೀಳಬೇಡಿ. ಆತುರದಿಂದ ಎಲ್ಲ ಕೆಲಸಗಳು ನಿಮಗೆ ದುಂದವ್ಯಯವಾಗುತ್ತದೆ, ಆರೋಗ್ಯದಲ್ಲಿ ಏರುಪೇರು ಬರುತ್ತದೆ. ಆದ್ದರಿಂದ ಎಲ್ಲವನ್ನು ಯೋಚನೆ ಮಾಡಿ ಮುಂದಕ್ಕೆ ಹೋಗ್ತಾ ಇರಿ, ಸರ್ವ ಕಾರ್ಯಗಳು ಜಯವಾಗುತ್ತದೆ. ಸಿಂಹ ರಾಶಿಗೆ ಈಗ 7ನೇ ಮನೆಯಲ್ಲಿ ಶನಿ ಇರುತ್ತಾರೆ. 29/3/2025 ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಜಾಗ್ರತೆಯಾಗಿರಿ. ಆರೋಗ್ಯದಲ್ಲಿ ಮಾತ್ರ ನೀವು ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಆಯುಷ್ಕಾರಕ ಶನಿ ಅಷ್ಟಮಕ್ಕೆ ಹೋದಾಗ ಅಷ್ಟ ಕಷ್ಟಗಳು ಅಂತಾರೆ. ಆದರೆ ನಿಮಗೆ ಒಂದು ಶುಭ ಸಮಾಚಾರ ಏನೆಂದರೆ ಗುರುಬಲ ಬರ್ತಾ ಇದೆ. ಆದ್ದರಿಂದ ನಿಮಗೆ ದೊಡ್ಡ ದೊಡ್ಡ ವ್ಯವಹಾರಗಳು ಕೂಡ ಸಿಂಪಲ್ಲಾಗಿ ಹೊಡ್ಕೊಂಡು ಹೋಗುತ್ತೆ, ಯಾವ ಭಯ ಬೀಳೋಷ್ಟೇನಿಲ್ಲ. ಇದು ಎಲ್ಲ ಒಳ್ಳೆಯದಕ್ಕೆ ಗುರುಬಲ ಬರುವುದರಿಂದ ಲಾಭ ಸ್ಥಾನಕ್ಕೆ ಗುರುಗೆ ಶನಿ ಮಿತ್ರನಾಗಿರುವುದರಿಂದ ಮೇಲು ಬೀಳು ಸಮಾನವಾಗಿರ್ತದೆ. ಆದಾಯ ನಿಮಗೆ 10 ಆದರೆ ಖರ್ಚು 15 ಬರುತ್ತದೆ. ರಾಜ್ಯ ಪೂಜ್ಯತೆ ನಿಮಗೆ 5 ಆದರೆ ಅವಮಾನ 7 ಆಗುತ್ತದೆ. ಆದ್ದರಿಂದ ಏನೇ ಮಾಡುವಾಗ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ. ಆ ಥರ ಬೀಳಬೇಡಿ. ಯಾರೇ ಆಗಲಿ ಮಾತಾಡ್ಬಿಡೋದು, ಜಗಳಗಳು, ಗಲಾಟೆಗಳು, ನಿಷ್ಠೂರುಗಳು, ಆರೋಗ್ಯದಲ್ಲಿ ಏರುಪೇರು, ವಾಹನಗಳಿಂದ ತೊಂದರೆ, ಪೊಲೀಸ್ ಸ್ಟೇಷನು ಇವೆಲ್ಲವೂ ಇರುತ್ತದೆ. ಅದು ಏನೇ ಮಾಡುವಾಗ ಯೋಚನೆ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ರೆ ಯಾವ ಸಮಸ್ಯೆಗಳು ಬರುವುದಿಲ್ಲ ಗುರುಬಲದಿಂದ. ಅದೇ ತರಹ ಮಂಗಳ ಗ್ರಹ ನಿಮಗೆ ಲಾಭ ಸ್ಥಾನದಲ್ಲೇ ಇದ್ದಾರೆ. ಭೂಮಿ ತೆಗೆಯೋಕ್ಕಾಗಲಿ, ಮದುವೆ ಮಾಡೋಕ್ಕಾಗಲಿ, ಮನೆ ಕಟ್ಟೋಕ್ಕಾಗಲಿ ಎಲ್ಲ ಶುಭದಾಯಕವಾಗಿದೆ. ಯಾವುದಕ್ಕೂ ಯೋಚನೆ ಇಲ್ಲದ್ರೆ ಮುಂದಕ್ಕೆ ಹೋಗಬೇಡಿ. ಯಾಕಂದರೆ ಅಷ್ಟಮ ಶನಿ ಅಷ್ಟ ಕಷ್ಟಗಳಿಗೆ ಮೂಲ. ಅದೇ ಸಮಯಕ್ಕೆ ಸರಿಯಾಗಿ ನಿಮಗೆ ರಾಹು ಕೇತುಗಳು ಬೇರೆ 17ನೇ ತಾರೀಕು 5ನೇ ತಿಂಗಳಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ನಿಮ್ಮ ರಾಶಿಗೆ. ಅಂದರೆ ಬುದ್ಧಿ ಭ್ರಮಣೆ ಆಗೋದು, ವಾಹನದಿಂದ ಆಕ್ಸಿಡೆಂಟ್ ಆಗೋದು, ಪೊಲೀಸ್ ಸ್ಟೇಷನ್ಗೂ ಬೇರೆಯವ್ರ ವ್ಯವಹಾರಗಳಿಗೆ ನೀವು ಹೋಗಿ ಸೇರಿಕೊಳ್ಳೋದು, ನಿಮಗೆ ಅದರಿಂದ ಅವಮಾನಗಳಾಗೋದು ಇವೆಲ್ಲ ಇರ್ತದೆ. ಮುಂದಕ್ಕೆ ಹೋಗುವಾಗ ಯೋಚನೆ ಮಾಡದೆ ಹೋಗಿದ್ದೆಲ್ಲವೂ ನಿಮಗೆ ಅಪ್ಸೆಟ್ ಆಗುತ್ತೆ. ಯೋಚನೆ ಮಾಡಿ ಹೋಗಿದ್ದೆಲ್ಲವೂ ಶುಭವೇ ಜರುಗುತ್ತದೆ. ನಿಮಗೆ ಈ ವರ್ಷ ಪೂರ್ತಿ ಲಾಭ ನಷ್ಟಗಳು ಸಮಾನವಾಗಿರುತ್ತದೆ. ವ್ಯವಹಾರಗಳು ಅಷ್ಟೇ
ಒಂದು ಸಮ ಒಂದು ನಷ್ಟ, ಇದೇ ಥರ ಒಂದು ಲೆವೆಲ್ಲಾಗೆ ಹೋಗ್ತಾ ಇರ್ತದೆ, ಕೆಳಗೂ ಬೀಳಲ್ಲ ಮೇಲಕ್ಕೂ ಹೋಗಲ್ಲ, ಆ ಥರ ನಡೆಯುತ್ತದೆ ಈ ಸಿಂಹರಾಶಿಯವರಿಗೆ ಈ ವರ್ಷವು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆಗಳು 1, 2, 3, 5 ಶುಭ ಸಂಖ್ಯೆಗಳು. ಶುಭ ದಿನಗಳು ತುಂಬ ಶ್ರೇಷ್ಠವಾದ ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ. ಏನೇ ಕೆಲಸಗಳು ಮಾಡಿ ರಾವು ಕಾಲ ಗಂಡು ಕಾಲಗಳನ್ನು ಬಿಟ್ಟು ವ್ಯವಹಾರ ಮಾಡಿ ಇಂಥ ದಿನಗಳಲ್ಲಿ ಎಲ್ಲವೂ ಶುಭವೇ ಜರುಗುತ್ತದೆ. ನಿಮಗೆ ಕಲರ್ಸು ಕೆಂಪು, ಅರಿಶಿನ, ಕೇಸರಿ ಕಲರು, ನೈಸ್ ವೈಟ್ ಅಂದರೆ ಮುತ್ಯಂ ಕಲರ್, ಇವು ಶುಭದಾಯಕವಾದ ಕಲರ್ಗಳು. ವಾಹನ ತೆಗೀರಿ, ಮನೆಗೆ ಪೈಂಟ್ ಹೊಡೀರಿ, ಬಟ್ಟೆ ಹಾಕ್ಕೊಳ್ಳಿ, ಇಂಥದ್ದು ಹಾಕ್ಕೊಂಡು ಹೋದರೆ ಎಲ್ಲವೂ ಜಯ ಮೇಲೆ ಜಯವಾಗುತ್ತದೆ. ನೀವು ಕೆಂಪು ಹವಳ ಉಂಗುರವನ್ನು ಧರಿಸಬೇಕು. ಯಾಕೆಂದರೆ ನಿಮ್ಮ ರಾಶಿಗೆ ಯೋಗಕಾರಕ ಬಂದ್ಬಿಟ್ಟು ಮಂಗಳ ಗ್ರಹ, ನಿಮ್ಮ ರಾಶಾಧಿಪತಿ ಬಂದ್ಬಿಟ್ಟು ರವಿಸ್ವಾಮಿ. ಅಂದರೆ ಯೋಗಕಾರಕನ ಕೆಲಸ ಜಾಸ್ತಿ ಇರುತ್ತದೆ. ರಾಶಾಧಿಪತಿಗಿನ್ನ ಯೋಗಕಾರಕನ ಕೆಲಸ ಜಾಸ್ತಿ ಇರೋದ್ರಿಂದ ಕೆಂಪು ಹವಳ ಉಂಗುರ ಹಾಕ್ಕೊಳ್ಳಿ, ತುಂಬ ಶ್ರೇಷ್ಠವಾಗುತ್ತದೆ. ಈ ಲಕ್ಕಿ ನಂಬರ್ಸ್ಗಳಲ್ಲಾಗಲಿ, ಈ ಶುಭ ದಿನಗಳಲ್ಲಾಗಲಿ, ಈ ಕಲರ್ಗಳಾಗಲಿ ನಿಮಗೆಲ್ಲವೂ ಜಯವೇ ನಡೆಯುತ್ತದೆ ಈ ವರ್ಷ. ಆದ್ದರಿಂದ ಇದನ್ನು ಉಪಯೋಗಿಸಿ, ಎಲ್ಲ ಒಳ್ಳೆಯದಾಗಲಿ. ಆದರೆ ಶನಿದೇವರಿಗೆ ನೀವು ಒಂದು ತೈಲಾಭಿಷೇಕ ಮರ್ಯಾದೆ ಮಾಡಬೇಕು. ಶನಿ ಅಷ್ಟಮದಲ್ಲಿದ್ದಾಗ ಅಷ್ಟ ಕಷ್ಟಗಳಿಗೆ ಮೂಲ ಕೊಡ್ತಾರೆ ಅಂತಾರೆ, ಇಲ್ಲ, ಆ ಥರ ಕೊಡುವುದಿಲ್ಲ. ಯಾಕೆಂದರೆ ಅಷ್ಟಮ ಸ್ಥಾನದಲ್ಲಿರೋರು ಯಾರು? ಶನಿ. ಆದರೆ ಯಾವ ಮನೆ? ಸಿಂಹರಾಶಿ. ಸಿಂಹರಾಶಾಧಿಪತಿ ರವಿ ಆಗಿರೋದ್ರಿಂದ ಗುರು ಲಾಭಸ್ಥಾನದಲ್ಲಿರೋದ್ರಿಂದ ಮೇಲು ಬೀಳಾಗಿ ನಡೆಯುತ್ತದೆ. ಆದ್ದರಿಂದ ತೈಲಾಭಿಷೇಕವನ್ನು ಮಾಡಿಸಿದರೆ ಎಲ್ಲ ಕಾರ್ಯಗಳು ಜಯವೇ ಆಗುತ್ತದೆ. ನೀವು ಮಾಡಬೇಕಾದ ಒಂದೇ, ಕರಿ ಎಳ್ಳು ಒಂದು 9 ಕಾಳು ನಿಮ್ಮ ಹತ್ರ ಜೋಪಾನವಾಗಿ ಇಟ್ಟುಕೊಳ್ಳಿ, ಎಲ್ಲವೂ ಜಯವೇ ಆಗುತ್ತದೆ, ಯಾವ ಸಮಸ್ಯೆಗಳು ಬರುವುದಿಲ್ಲ. ಕನ್ಯಾ ರಾಶಿಯವರಿಗೆ ಈ ವರ್ಷ ತುಂಬ ಶ್ರೇಷ್ಠವಾಗಿದೆ. 14 ಲಾಭ, 5 ಖರ್ಚು, ಪೂಜ್ಯತೆ 6, ಅವಮಾನ 3. ಈ ಕನ್ಯಾ ರಾಶಿಯವರಿಗೆ ಇವರಿಗೆ ಈಗ ಗುರುಬಲ ಇರುತ್ತದೆ. ಆದರೆ ರಾಹು ಕೇತು ರಾಶಿಯಲ್ಲಿರುವುದರಿಂದ ಮತ್ತು 29ನೇ ತಾರೀಕು 3ನೇ ತಿಂಗಳು 2025ರಲ್ಲಿ ಮೀನಕ್ಕೆ ಶನಿ ಬರುವುದರಿಂದ ಆರೋಗ್ಯದಲ್ಲಿ ಜಾಗ್ರತೆಯಾಗಿರಿ, ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ರಾಹು ಕೇತು 17/5/2025ಗೆ ನಿಮ್ಮ ರಾಶಿಯಿಂದ ಸಿಂಹ ರಾಶಿಗೆ ಹೋಗ್ತಾ ಇದ್ದಾರೆ. ಕೇತು 6ನೇ ಮನೆ 12ನೇ ಮನೆ ಆಗುವುದರಿಂದ ಬುದ್ಧಿಭ್ರಮಣೆ ಆಗುವುದು, ಏನೋ ಯೋಚನೆ ಮಾಡಿಕೊಂಡು ಗಾಡಿಗಳಲ್ಲಿ ಆಕ್ಸಿಡೆಂಟ್ಗಳಾಗೋದು, ಯಾರೋ ವ್ಯವಹಾರಗಳಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಕೋರ್ಟ್ಗೆ ಹೋಗೋದು, ಇವೆಲ್ಲ ಇರುತ್ತದೆ. ಆದ್ದರಿಂದ ಯೋಚನೆಗಳನ್ನು ಬಿಟ್ಟುಬಿಡಿ. ನಿಮ್ಮ ವ್ಯವಹಾರ ಏನೋ ನೀವೇನೋ ಇದ್ದರೆ ಯಾವ ಸಮಸ್ಯೆಗಳು ಬರುವುದಿಲ್ಲ. ಬೇರೆಯವರು ಸಾಬರೇನು ತಲೆಗೆ ಹಾಕ್ಕೋಬೇಡಿ, ಅದರಿಂದಲೇ ನಿಮಗೆ ತುಂಬ ತೊಂದರೆಗಳು ಬರುವುದು, ಬೇರೆಯವರಿಂದ ನಿಮ್ಗೆ ಅವಮಾನಗಳಾಗುವುದು, ಇವೆಲ್ಲೂ ಇರ್ತದೆ. ಆದ್ದರಿಂದ ಇವೆಲ್ಲ ನೋಡಿಕೊಂಡು ನೀವು ಮುಂದಕ್ಕೆ ಹೋಗಿ. ನಿಮಗೆ ಟೈಮ್ ಇದ್ದರೆ, ಒಳ್ಳೆಯದಾಗಬೇಕು ಅಂದರೆ ನೀವು ಒಂದು ಸಾರಿ ಶ್ರೀಕಾಳಹಸ್ತೀಶ್ವರ ಸ್ವಾಮಿ ದೇವಸ್ಥಾನ, ತಿರುಪತಿಗೆ ಆ ಕಡೆ 30 ಕಿಲೋಮೀಟ್ರು, ಅಲ್ಲಿ ಹೋಗಿ ದೇವರನ್ನು ದರ್ಶನ ಮಾಡಿಕೊಂಡು ನೀವು ಬಂದರೆ ಎಲ್ಲ ಕಾರ್ಯಗಳಲ್ಲೂ ನಿಮಗೆ ಅಪಜಯ ಆಗದೆ ವಿಜಯಗಳು ವಿಪರೀತವಾಗಿರುತ್ತದೆ. ಕಾರಣವೇನೆಂದರೆ ಆ ಶಿವನ ಆಶೀರ್ವಾದದಿಂದ ನಿಮಗೆ ರಾಹು ಕೇತುಗಳು ಯಾವ ಸಮಸ್ಯೆಗಳು ತೊಂದರೆಗಳು ಕೊಡುವುದಿಲ್ಲ. ನೀವು ಮಾಡಬೇಕಾದೊಂದೇ, ಒಂದು ಸಾರಿ ಪಾದರಕ್ಷೆಗಳಿಲ್ಲದೆ ಮನೆಯಿಂದ ಭಕ್ತಿಪೂರ್ವಕವಾಗಿ ಶ್ರೀಕಾಳಹಸ್ತಿಗೆ ಹೋಗಿ ಬನ್ನಿ, ಎಲ್ಲವೂ ಜಯವಾಗುತ್ತದೆ ಈ ವರ್ಷ. ಆರೋಗ್ಯ ಮಾತ್ರ ತುಂಬ ಜಾಗೃತಿಯಾಗಿರಬೇಕು. ನೀವು ಕರಿ ಎಳ್ಳು 9 ಕಾಳು ನಿಮ್ಮ ಹತ್ರ ಯಾವಾಗಲೂ ಇರಬೇಕು 2.5 ವರ್ಷ. ಕಾರಣ ಅಂದರೆ ಶನಿ ಆಯುಷ್ಕಾರಕನು, ಆರೋಗ್ಯಾಧಿಪತಿ, ಹಾರ್ಟ್ಗೆ ಎಫೆಕ್ಟ್ ಕೊಡೋನು. ವಯಸ್ಸಾದವರು ಮರೆಯದೆ ಕರಿ ಎಳ್ಳನ್ನು ಇಟ್ಕೊಳ್ಳಬೇಕು. ಅದೇ ತರಹ ನೀಲಿ ಬಟ್ಟೆ ಆಗಲಿ, ಕಪ್ಪು ಬಟ್ಟೆ ಆಗಲಿ, ಕರಿ ಎಳ್ಳು, ಎಲೆ ಅಡಿಕೆ, ದಕ್ಷಿಣೆ, ಬಾಳೆಹಣ್ಣು ಸಮೇತ ನಿಮಗೆ ಇಷ್ಟವಾದ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಎಲ್ಲವೂ ಜಯವೇ ಆಗುತ್ತೆ. ಯಾಕೆಂದರೆ ಶನಿದೇವರಿಗೆ ನಾವು ಶರಣು ಅಂದಂಗೆ. ಆದ್ದರಿಂದ ಇದನ್ನು ಮಾಡಿ ಎಲ್ಲ ಜಯವೇ ಆಗುತ್ತದೆ. ನಿಮ್ಮ ರಾಶಿಗೆ ಶುಭ ಸಂಖ್ಯೆಗಳು 4, 6, 7. ನಿಮಗೆ ಒಳ್ಳೆಯ ದಿವಸಗಳು ಬುಧವಾರ, ಶುಕ್ರವಾರ, ಶನಿವಾರ ಬಹಳ ಶ್ರೇಷ್ಠವಾದದ್ದು. ನಿಮಗೆ ಶುಭ ಕಲರ್ಸು ಪಚ್ಚೆ, ಬಿಳಿ,
ನೀಲಿ ಕಲರ್ಗಳು ಬಹಳ ಶ್ರೇಷ್ಠವಾದದ್ದು. ಮನೆ ಪೈಂಟ್ ಹೊಡೀಲಿ, ಕಾರ್ ತಗೊಳ್ಳಿ, ಬಟ್ಟೆ ಹಾಕ್ಕೊಳ್ಳಿ, ಇಂಥ ಕಲರ್ಗಳಲ್ಲಿ ನೀವು ವ್ಯವಹಾರ ಮಾಡಿದ್ರೆ ಆ ದಿನಗಳಲ್ಲಿ ವ್ಯವಹಾರಗಳು ಮಾಡಿದ್ರೆ ಎಲ್ಲ ಕಾರ್ಯಗಳು ಜಯವಾಗ್ತದೆ. ನೀವು ಪಚ್ಚದ ಹರಳು ಉಂಗುರವನ್ನು ಧರಿಸಬೇಕು. ಯಾಕಂದರೆ ಆ ರಾಶಿಗೆ ಯೋಗಕಾರಕ ರಾಶಾಧಿಪತಿ ಬುಧನಾಗಿರುವುದರಿಂದ ಪಚ್ಚದ ಹರಳು ಶ್ರೇಷ್ಠವಾದದ್ದು. ಇದನ್ನು ಉಪಯೋಗಿಸಿ ಎಲ್ಲ ಕಾರ್ಯಗಳು ನಿಮ್ಮ ರಾಶಿಗೆ ಒಳ್ಳೆಯದೇ ಇರುತ್ತದೆ. ಲಾಭ ನಷ್ಟಗಳು ಸಮಾನವಾಗಿರುತ್ತದೆ. ಯಾವ ಚಿಂತೆಗಳು ಇಲ್ಲ. ಏನೇ ಮಾಡುವ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ಎಲ್ಲ ಕಾರ್ಯಗಳು ಜಯವಾಗುತ್ತದೆ. ತುಲಾ ರಾಶಿ ವಿಚಾರ. ಈ ಯುಗಾದಿ ಹಬ್ಬ ಆಗಿದ ತಕ್ಷಣ ತುಲಾ ರಾಶಿಯವರಿಗೆ ಎಲ್ಲವೂ ಜಯಗಳ ಮೇಲೆ ಜಯವಾಗುತ್ತೆ. ಯಾಕಂದರೆ ಮಹಾನುಭಾವನಾದಂತಹ ಶನಿದೇವರು 6ನೇ ಮನೆಗೆ ಬರುವುದರಿಂದ ಎಲ್ಲ ಕಾರ್ಯಗಳಲ್ಲೂ ಅಪಜಯವಿಲ್ಲದೆ ವಿಜಯವೇ ತೋರಿಸುತ್ತಾರೆ. ಶನಿದೇವರು ಅಂದರೆ ಪಾಪಗ್ರಹಗಳವರು. ಪಾಪಗ್ರಹಗಳು ಯಾವತ್ತಾಗಲಿ ನಮ್ಮ ರಾಶಿಗಳಿಗೆ 3ರಲ್ಲಾಗಲಿ 6ರಲ್ಲಾಗಲಿ 12ರಲ್ಲಾಗಲಿ ಇದ್ದರೆ ಶುಭವನ್ನೇ ಕೊಡುತ್ತಾರೆ. ಆ ತರಹ ಈಗ ತುಲಾ ರಾಶಿಯವರಿಗೆ 29ರಿಂದ ಶುಭಗಳ ಮೇಲೆ ಶುಭಗಳು ನಡೆಯುತ್ತದೆ. ಮೇ 17ರಿಂದ ರಾಹು ಕೇತು ಚಲನೆಯಿಂದ ಲಾಭ ಸ್ಥಾನಕ್ಕೆ ಬರುವುದರಿಂದ ಅದರಲ್ಲೂ ಕೂಡ ಶತ್ರುಗಳೆಲ್ಲ ಮಿತ್ರರಾಗುತ್ತಾರೆ. ವ್ಯವಹಾರಗಳಲ್ಲಿ ಕೆಟ್ಟೋಗಿರೋದೆಲ್ಲ ಒಳ್ಳೆಯದು ಆಗುತ್ತದೆ. ಅದೇ ಥರ ಗುರುಬಲನೂ ಬರ್ತಾ ಇದೆ. ಗುರು 14/5/2025 ಗುರುಬಲ ಬೇರೆ ಬರ್ತಾ ಇದೆ. ತುಲಾ ರಾಶಿಗೆ ಲಕ್ಕಿ ಮೇಲೆ ಲಕ್ಕಿ. ಎಷ್ಟು ಕಷ್ಟಗಳಿಂದ ಬಿದ್ದು ಎದ್ದಿರ್ತೀರೋ ಇಂದಿನಿಂದ ನಿಮಗೆ ಎಲ್ಲ ಕೆಲಸಗಳಲ್ಲೂ ಜಯವೇ ಜಯವು. ಕಾರಣವೇನೆಂದರೆ ಪಾಪಗ್ರಹಗಳು ಶುಭಗ್ರಹಗಳು ಎಲ್ಲವೂ ನಿಮಗೆ ಶುಭವನ್ನೇ ಕೊಡುತ್ತಾ ಇರುತ್ತದೆ. ಆದ್ದರಿಂದ ನೀವು ಎಲ್ಲವನ್ನೂ ಹೂಗೊಟ್ಟಿ ನಿಮ್ಮ ದಾರಿಯಲ್ಲಿ ನೀವು ಹೋಗಿ. ಎಲ್ಲರೂ ಹೇಳೋದನ್ನು ಬೇಡ ಅನ್ನಬೇಡಿ, ತಿಳ್ಕೊಳ್ಳಿ. ಆದರೆ ನಿಮಗೆ ಮನಸ್ಸಿಗೆ ಬಂದರೆ ಮಾತ್ರ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಕಾರಣವೆಂದರೆ ತುಲಾ ರಾಶಿ ಅಂದರೆ ಒಂದು ಶ್ರೇಷ್ಠವಾದದ್ದು. ಯೋಚನೆ ಮಾಡಿ ಮುಂದಕ್ಕೆ ಹೋಗಿದ್ದೆಲ್ಲವೂ ಜಯವೇ ಆಗುತ್ತದೆ. ಅವ್ರು ಹಿಂಗೆ ಹೇಳ್ಬಿಟ್ರು ಇವ್ರು ಹಿಂಗೆ ಹೇಳ್ಬಿಟ್ರು ಬೇಜಾರು ಬಿದ್ದರೆ ಕೆಲಸಗಳಾಗೋದಿಲ್ಲ. ಆ ಶುಕ್ರ ಗ್ರಹ ನಿಮ್ಮ ರಾಶಾಧಿಪತಿ. ಆದರೆ ರಾಶಿ ಯೋಗಕಾರಕ ಶನಿ ನಿಮಗೆ 6ನೇ ಮನೆಗೆ ಬರ್ತಾ ಇದ್ದಾರೆ. ಅದರಿಂದ ಎಲ್ಲ ಶುಭವೇ ನಡೆಯುತ್ತದೆ. ಯೋಚನೆ ಮಾಡೋಷ್ಟಿಲ್ಲ. ಆದರೆ ಶ್ರಮ ಜಾಸ್ತಿ ಇರುತ್ತದೆ. ಅಂದರೆ ಟೆನ್ಷನ್ ತಗೊಳ್ಳೋದು ಎಲ್ಲದಕ್ಕೂ. ಅದು ಹಿಂಗಾಯ್ತು ಇದು ಹಿಂಗಾಯ್ತು ಅವ್ರು ಮಾಡು ಇವೆಲ್ಲ ಟೆನ್ಷನ್ ಬಿಟ್ಟು ಕೂಲಾಗಿ ನೀವು ವ್ಯವಹಾರ ಮಾಡಿ ಅತಿ ಶೀಘ್ರವಾಗಿ ಜಯವಾಗುತ್ತದೆ. ರಾಹು ಕೇತು ಶುಭ, ಗುರು ಶುಭ, ಶನಿ ಶುಭ ಇರುವುದರಿಂದ ಎಲ್ಲವೂ ಶುಭದಾಯಕವಾಗಿಯೇ ಹೋಗ್ತದೆ. ಯಾವುದು ಆ ಥರದಿಂದ ಮಾಡೋಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ವ್ಯವಹಾರ ಮಾಡಿ ಮುಂದಕ್ಕೆ ನೀವು ಲಿಫ್ಟ್ ಥರ ಹೋಗೋಕ್ಕೆ ಹೋಗಬೇಡಿ. ಮೆಟ್ಟಲ ಥರ ಒಂದೊಂದೇ ಹತ್ತುಕೊಂಡು ಹೋಗಿ ಕಷ್ಟ ಸುಖಗಳು ನಿಮ್ಗೆ ಗೊತ್ತಾಗುತ್ತದೆ. ಎಲ್ಲವೂ ಜಯವೇ ಆಗುತ್ತದೆ. ಈ ವರ್ಷ ಮಳೆ ಸುರಿದಂಗೆ ದನ ಸುರಿಯುತ್ತದೆ. ಯೋಚನೆ ಮಾಡೋಷ್ಟಿಲ್ಲ. ಆದರೆ ಹುಟ್ಟಿದ ಡೇಟಾ ಆಫ್ ಬರ್ತ್ಗಳ ಪ್ರಕಾರವಾಗಿ ಹುಟ್ಟಿರೋ ತುಲಾ ರಾಶಿಯವ್ರಿಗೆ ಮಾತ್ರ ಜಯವೋ ಜಯ. ಅದೇ ಹೆಸರುಗಳಿಗೆ ಮಾತ್ರ ಮೇಲು ಬೀಳಿರುತ್ತೆ. ರಾಶಿಗೆ ತುಲಾ ರಾಶಿಗೆ ಏನಪ್ಪ ಸ್ವಾಮಿಗಳು ಹಿಂಗೆ ಹೇಳ್ಬಿಟ್ರೆ ನಮ್ಗೆ ನೋಡೋದು ಹಿಂಗೆ ನಡೀತಾ ಇದೆ ಅಂದರೆ ಹೆಸರುಗಳಿಗೆ ನಾವು ಯಾವುದೇ ಹೆಸರು ಇಟ್ಕೊಂಡಿರ್ತೀವಿ, ರಾಮಪ್ಪ, ಶ್ರೀನಿವಾಸ, ಇವೆಲ್ಲನೂ ತುಲಾ ರಾಶಿಗೆ ಬೀಳುತ್ತೆ. ಅದರಿಂದ ನಮ್ಮ ರಾಶಿಗೆ ಹಿಂಗೆ ನಡೀತಾ ಇದೆ, ಅವ್ರು ನೋಡಿದ್ರೆ ಮಳೆ ಸುರಿದಂಗೆ ದನ ಸುರಿಯುತ್ತೆ ಅಂತಾರೆ. ಇಲ್ಲ ಅಂದರೆ ಹುಟ್ಟಿದ ಡೇಟ್ ಆಫ್ ಬರ್ತ್ಗಳಿಗೆ ಮಾತ್ರ ಪಕ್ಕಾ ನಡೆಯುತ್ತೆ. ಯಾಕಂದರೆ ರಾಹು ಕೇತು ಚೇಂಜ್ ಆಗೋದಕ್ಕೂ, ಗುರುಬಲ ಬರೋದಕ್ಕೂ, ಶನಿ ಆಯುಷ್ಕಾರಕ ಒಳ್ಳೆಯ ಸ್ಥಾನಕ್ಕೆ ಬರೋದರಿಂದ ಜಯಗಳ ಮೇಲೆ ಜಯ ಆಗೋದಕ್ಕೆ ಇದೇ ನಿದರ್ಶನ. ಗ್ರಹಗಳ ಗ್ರಹಚಾರ ಗ್ರಹಗಳು ಚೆನ್ನಾಗಿದ್ರೇ ನಮ್ಮ ಜೀವನವೂ ಚೆನ್ನಾಗಿದೆ. ಆ ಥರ ಈ ಯುಗಾದಿಯಿಂದ ತುಲಾ ರಾಶಿಗಳು ತುಂಬ ಒಳ್ಳೆಯದೇ ಇದೆ. ಇಷ್ಟು ದಿನ ಬಿದ್ದಿರೋ ಕಷ್ಟಗಳು ನಮಗೆ ಪ್ರತಿಫಲ ಸಿಗೋ ಸಮಯ ಹತ್ತಿರವಾಗೇ ಇದೆ. ಆದ್ದರಿಂದ ನೀವು ಮಾಡಬೇಕಾಗಿದ್ದೆಲ್ಲ ಒಂದೇ, ಮಹಾನುಭಾವದಂಥ ಶನಿದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ರಾಹು ಕೇತುಗಳ ಜಪವನ್ನು ಮಾಡಿಕೊಂಡು ಮುಂದಕ್ಕೆ ಹೋಗಿ ಎಲ್ಲ ಜಯವೇ ಆಗುತ್ತದೆ. ನಿಮಗೆ ತುಂಬ ಶ್ರೇಷ್ಠವಾದ ಶುಭ ಸಂಖ್ಯೆಗಳು 4, 6, 7. ಶುಭ ದಿನಗಳು ಬುಧವಾರ, ಶುಕ್ರವಾರ, ಶನಿವಾರ ಶುಭ ದಿನಗಳು. ಪಚ್ಚೆ, ಬಿಳಿ, ನೀಲಿ ಕಲ್ಲರುಗಳು ಶ್ರೇಷ್ಠವಾದದ್ದು. ನೀವು ಉಂಗುರ ಧರಿಸಬೇಕಾದರೆ ಇಂದ್ರನೀಲ ಉಂಗುರವನ್ನು ಧರಿಸಬೇಕು. ಕಾರಣವೇನೆಂದರೆ ಆ ರಾಶಿಗೆ ಯೋಗಕಾರಕ ಬಂದ್ಬಿಟ್ಟು ಮಹಾನುಭಾವನಾದ ಶನಿದೇವರು 6ನೇ ಮನೆಯಲ್ಲಿ ಇರೋದಕ್ಕೂ ನೀವು ಧರಿಸುವುದಕ್ಕೂ ನಿಮಗೆ ಒಂದರ ಮೇಲೆ ಒಂದು ಜಯ ಆಗಬೇಕಾದರೆ ಇಂದ್ರನೀಲ ಉಂಗುರವನ್ನು ಧರಿಸಿ. ಎಲ್ಲವೂ ಜಯವೇ ಆಗುತ್ತದೆ. ಯಾವುದು ನಿಮಗೆ ತೊಂದರೆಗಳು ಕೊಡುವುದಿಲ್ಲ. ಎಲ್ಲ ಗ್ರಹಗಳು ಶುಭದಾಯಕವಾಗಿರುವುದಂದರೆ ಈ ತುಲಾ ರಾಶಿಗೆ ಇವಾಗ. ಆದ್ದರಿಂದ ನೀವು ಎಲ್ಲ ಕಾರ್ಯಗಳಲ್ಲೂ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ಜಯವೇ ಆಗುತ್ತದೆ. ಆ ಥರದಿಂದ ಯಾವುದಕ್ಕೂ ಮುಂದಕ್ಕೆ ಹೋಗಬೇಡಿ.
ಅಪಜಯವೂ ಇರುತ್ತದೆ. ಮಿತ್ರರಲ್ಲಿ ಶತ್ರುಗಳು ಇರ್ತಾರೆ, ಶತ್ರುಗಳಲ್ಲಿ ಮಿತ್ರರು ಇರ್ತಾರೆ. ಏನೇ ಮಾಡುವಾಗ ಅವ್ರು ಏನ ಅಂದ್ಕೊಂಡೋಗ್ಲಿ, ನಾವು ಅದಕ್ಕೆ ತಲೆ ಕೊಡಬಾರ್ದು. ನಮ್ಮ ಕೆಲಸನೋ ನಾವೇನೋ ನೋಡಿಕೊಂಡು ಹೋದರೆ ಎಲ್ಲವೂ ಜಯವಾಗುತ್ತದೆ. ಯಾವ ಸಮಸ್ಯೆಗಳು ಬರುವುದಿಲ್ಲ ಈ ವರ್ಷ ತುಲಾ ರಾಶಿಗೆ. ವೃಶ್ಚಿಕ ರಾಶಿಯ ವಿಚಾರ. ಈ ವರ್ಷ ಯುಗಾದಿ ಹಬ್ಬ ಆದ ತಕ್ಷಣ ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಗೆ ಶನಿ ಹೋಗುವುದರಿಂದ ಮಕ್ಕಳಿಂದ ತೊಂದರೆಗಳು ಬರುತ್ತದೆ. ಜಾಗ್ರತೆ ಆಗಿರಬೇಕು. 14 ರೂಪಾಯಿ ಲಾಭ ಬಂದರೆ 25 ನಷ್ಟವಿರುತ್ತದೆ. ರಾಜ್ಯ ಪೂಜ್ಯತೆ 6 ಇದ್ದರೆ ಅವಮಾನ 7 ಇರುತ್ತದೆ. ಎಲ್ಲದರಲ್ಲೂ ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕು. ಯಾವತ್ತಿನಿಂದ ಮೇ 25ರಿಂದ ಗುರುಬಲ ಹೋಗ್ತದೆ. ಗುರು ಅಷ್ಟಮಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ನೀವು ತುಂಬ ವ್ಯವಹಾರಗಳಲ್ಲಾಗಲಿ, ಯಾರಿಗೆ ಏನೇ ಮಾಡುವಾಗಲಿ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ಅವರಿಗೆಲ್ಲ ಕೆಲಸಗಳು ಮಾಡಿಕೊಡಿ. ಆ ಥರದಿಂದ ಹೋಗಿ ಮಾಡಿದ್ದೆಲ್ಲವೂ ಅಪಜಯವೇ ಆಗುತ್ತದೆ. ನೀವು ಯಾವುದಕ್ಕೂ ಯೋಚನೆ 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 ಅಂದ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗಿ. ವೃಶ್ಚಿಕ ರಾಶಿಗೆ ಗುರುಬಲ ಹೋಗಿದ ತಕ್ಷಣ ಎಲ್ಲವೂ ಇಂದ್ರೆ ಏಟು ಮೇಲೆ ಏಟು ಬೀಳೋಕ್ಕೆ ಸ್ಟ್ಯಾನ್ಸ್ ಆಗುತ್ತೆ. ಗಾಂಭೀರ್ಯತೆಯಿಂದ ವ್ಯವಹಾರ ಮಾಡಿ, ಕೇರ್ಲೆಸ್ ಆಗಿ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ. ಕುಟುಂಬದಲ್ಲಿ ಏರುಪೇರು ಬರುವುದು, ದಾಂಪತ್ಯ ಜೀವನದಲ್ಲಿ ತೊಂದರೆಗಳು, ಮಕ್ಕಳಿಗೆ ವಿದ್ಯೆಯಲ್ಲಿ ತೊಂದರೆಗಳು ಇವೆಲ್ಲವೂ ಇರುತ್ತದೆ. ಆದರೆ ದೊಡ್ಡವರು ತಂದೆ ತಾಯಿಗಳಿಗೆ ಮಕ್ಕಳ ವಿಚಾರದಲ್ಲಿ ಜಾಗ್ರತೆ ಆಗಿರಬೇಕು. ಪುತ್ರ ಸ್ಥಾನದಲ್ಲಿ ಶನಿ ಇರುವುದರಿಂದ ಮಕ್ಕಳಿಂದ ಅವಮಾನಗಳು ಬರಬಹುದು, ವಾಹನಗಳಿಂದ ತೊಂದರೆಗಳಾಗಬಹುದು, ಮಿತ್ರರಾಗಿರೋರ ಶತ್ರುಗಳು ಆಗಬಹುದು. ಆದ್ದರಿಂದ ಏನೇ ಮಾಡುವಾಗ 1 ಸೆಕೆಂಡ್ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ. ಎಲ್ಲ ಜಯವೇ ನಡೆಯುತ್ತದೆ. ಸಮನವಾಗಿರುವ ಜೀವನ ನಡೆಯುತ್ತದೆ. ಯಾವ ಸಮಸ್ಯೆಗಳು ಬರುವುದಿಲ್ಲ. ಶನಿದೇವರಿಗೆ ಒಂದು ತೈಲಾಭಿಷೇಕ ನೀವು ಮಾಡಿಸಬೇಕು. ಮಾಡಿಸಿದರೆ ಎಲ್ಲವೂ ಶುಭವೇ ನಡೆಯುತ್ತದೆ. ಯಾವ ಸಮಸ್ಯೆಗಳು ಬರುವುದಿಲ್ಲ. ನಿಮಗೆ ತುಂಬ ಶ್ರೇಷ್ಠವಾದ ಶುಭ ಸಂಖ್ಯೆಗಳು 1, 2, 3, 5. ಶುಭ ಕಲ್ಲರ್ಗಳು ಕೆಂಪು, ಅರಿಶಿನ, ಕೇಸರಿ ಕಲ್ಲರ್ಗಳು ಶುಭದಾಯಕವಾದದ್ದು. ನಿಮಗೆ ಉಂಗುರ ಕನಕ ಪುಷ್ಪರಾಗ ಉಂಗುರ ಹಾಕ್ಕೋಬೇಕು ನೀವು. ಅಂದರೆ ಯೋಗಕಾರಕ ಬಂದ್ಬಿಟ್ಟು ಗುರುಗ್ರಹ ಆಗಿರೋದರಿಂದ ಕನಕ ಪುಷ್ಪರಾಗ ಉಂಗುರ ಹಾಕ್ಕೊಂಡ್ರೆ ಅಷ್ಟಮದಲ್ಲಿದ್ದರೆ ಕೂಡ ಗುರು ಏನೂ ಮಾಡುವುದಿಲ್ಲ. ನೀವು ನಮ್ಮ ರಾಶಿ ವೃಶ್ಚಿಕ ರಾಶಿ ಅವಳ ಹಾಕ್ಕೋಬೇಕು, ಇವ್ಯಾರು ಕನಕ ಪುಷ್ಪರಾಗ ಹೇಳ್ತದೆ. ಅವಳ ಬಂದ್ಬಿಟ್ಟು ರಾಶಾಧಿಪತಿ. ರಾಶಿಗೆ ಯೋಗಕಾರಕ ಬಂದ್ಬಿಟ್ಟು ಗುರು ಇರುವುದರಿಂದ ನೀವು ಅವಳವನ್ನು ಧರಿಸೋದಕ್ಕಿಂತ ಮುಂಚೆ ಕನಕ ಪುಷ್ಪರಾಗ ಧರಿಸಿ. ಅದು ಪಂಚಲೋಹದಲ್ಲಿ ಹಾಕ್ಕೊಂಡ್ರೆ ತುಂಬ ಶ್ರೇಷ್ಠವಾದದ್ದು. ಬೆಳ್ಳಿ ಬಂಗಾರ ಕೆಲಸ ಮಾಡೋದಿಲ್ಲ, ಶೋಗಿರ್ಬೋದು. ಆದರೆ ಪಂಚಲೋಹಿತ ಮಾತ್ರ ಅತಿ ಶೀಘ್ರವಾಗಿ ಕೆಲಸಗಳನ್ನು ಮಾಡುತ್ತದೆ. ಆದ್ದರಿಂದ ಇದನ್ನು ಉಪಯೋಗಿಸಿ ನಿಮಗೆಲ್ಲವೂ ಜಯವೇ ಆಗುತ್ತದೆ. ಯಾವ ಸಮಸ್ಯೆಗಳು ಬರುವುದಿಲ್ಲ. ನೀವು ತಿಂಗಳಿಗೊಂದು ಸಾರಿ ನಿಮಗೆ ಗೊತ್ತಿರುವಂತಹ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದರೆ ಆ ತಿಂಗಳಲ್ಲಿ ಬರುವ ಕಷ್ಟ ನಷ್ಟಗಳೆಲ್ಲವೂ ಸಮಾನವಾಗಿರಬೇಕಾದ್ರೆ ಒಂದು ತಿಂಗಳಿಗೆ ಒಂದೊಂದು ಸಾರಿ ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿರಿ ಸಾಕು. ಎಲ್ಲವೂ ಜಯವೇ ಆಗುತ್ತದೆ. ಈ ವರ್ಷ ವೃಶ್ಚಿಕ ರಾಶಿ ಈ ತರಹ ಇರುತ್ತದೆ. ಧನುಸ್ಸು ರಾಶಿ ವಿಚಾರ. ಈ ವರ್ಷ ಹೇಗಿರುತ್ತದೆ? ಧನುಸ್ಸು ರಾಶಿಗೆ ಇಷ್ಟು ದಿನ ಗುರುಬಲ ಇಲ್ಲ. ಯಾವ ಸಮಸ್ಯೆಗಳಿಗೂ ಏನೇ ಮಾಡೋಕ್ಕೆ ಹೋದರೂ ಕೂಡ ರಿವರ್ಸೆ. ಒಂದು ಇಂಟ್ರ್ಯೂವ್ಗೆ ಹೋಗಲಿ, ವ್ಯವಹಾರ ಮಾಡಲಿ, ಏನೇ ಮಾಡ್ತಾ ಇರಲಿ ಎಲ್ಲನೂ ಹಿಂದಕ್ಕೆ ಬರ್ತಾ ಇರ್ತದೆ. ಕಾರಣ ಅಂದರೆ ಮೈನ್ ಆಕ್ಟರ್ ಗುರುಬಲನೇ ಇಲ್ಲ. ಗುರು ಇವಾಗ ಧನುಸ್ಸು ರಾಶಿಗೆ ಮೇ 29ರಿಂದ ಅಂದರೆ ಮೇ 14/5/2025 ಗುರು ದೃಷ್ಟಿ ಬಿದ್ದು ನಿಮಗೆಲ್ಲವನ್ನೂ ಜಯ ಮಾಡೋದಕ್ಕೆ ಗುರುಬಲ ಬರುತ್ತದೆ. ಆದ್ದರಿಂದ ಇಷ್ಟು ದಿನ ಕಷ್ಟ ನಷ್ಟಗಳು ನಿಮಗೆ ದೂರವಾಗಿ ಸುಖದವಾದ ಆನಂದಮಯವಾದ ಜೀವನ ನಡೆಯುತ್ತದೆ. ನಿಮಗೆ 10 ರೂಪಾಯಿ ಲಾಭ ಬಂದರೆ 10 ರೂಪಾಯಿ ಅಷ್ಟೇ ಖರ್ಚು ಇರ್ತದೆ. ಭಕ್ತಿ 8 ಆದರೆ ಅವಮಾನ 5 ಇರುತ್ತೆ. ನಿಮಗೆ ಈ ರಾಶಿ ಧನುಸ್ಸು ರಾಶಿಯವರಿಗೆ ಈ ವರ್ಷ ಅಲ್ಲ, ಈ ವರ್ಷ. ಆದ್ದರಿಂದ ನೀವು ಯಾವ ಸಮಸ್ಯೆಗಳಿಂದ ಬಾಧೆಯಲ್ಲಿದ್ದರೂ ಅವೆಲ್ಲವೂ ಉತ್ತೀರ್ಣವಾಗುವ ಸಮಯ ಬರ್ತಾ ಇದೆ. ಗುರುಬಲದಿಂದ ಎಲ್ಲವೇ ಜಯವಾಗುತ್ತದೆ. ಮದುವೆ ಆಗದಿರ ಇದ್ದೋಗಿದ್ದರೆ, ಮನೆ ಕಟ್ಟೋದು ನಿಂತೋಗಿದ್ದರೆ, ವ್ಯವಹಾರಗಳು ಅಡೆತಡೆ ಆಗಿದ್ದರೆ ಎಲ್ಲವೂ ಜಯವಾಗಿ ಮುಂದಿನ ಜೀವನ ಸರಾಗವಾಗಿ ನಡೆಯುತ್ತದೆ. ಈ ವರ್ಷ ಲಾಭದಲ್ಲಿ ನಂಬರ್ 1 ಆಗುತ್ತೆ. ಮೇನಿಂದ ಹೋಗಿರೋದೆಲ್ಲವೂ ಬರುವುದಕ್ಕೂ ಎಲ್ಲ ಶುಭ ನಡೆಯೋದಕ್ಕೂ ಶುಭ ಕಾರ್ಯಗಳು ನಡೆಯೋದಕ್ಕೂ ತುಂಬ ಶ್ರೇಷ್ಠವಾಗಿ ಮೇನಿಂದ
ಸರ್ವ ಕಾರ್ಯಗಳು ನಿಮ್ಮ ಜಯವಾಗುತ್ತದೆ. ಯೋಚನೆ ಮಾಡೋಷ್ಟೇನಿಲ್ಲ ಗುರುಬಲದಿಂದ. ಆದರೆ ಮಂಗಳ ಗ್ರಹ ನಿಮ್ಮ 7ನೇ ಮನೆಯನ್ನು ನೋಡುವುದರಿಂದ ಟೆನ್ಷನ್, ರಕ್ತ ಒತ್ತಡಿ, ವಾಹನದಿಂದ ತೊಂದರೆ ಇವೆಲ್ಲವೂ ಇರುತ್ತದೆ. ನೀವು ಒಂದು ಸಾರಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂದರೆ ಮುರುಗನ್ ದೇವಸ್ಥಾನ ಎಲ್ಲಿದೆ ಅಲ್ಲಿ ಹೋಗಿ ಮಂಗಳವಾರ ಶ್ರದ್ಧಾಭಕ್ತಿಯಿಂದ ಕೇಸರಿ ಬಟ್ಟೆ, ತೊಗರಿ ಕಾಳು, ಎಲೆ ಅಡಿಕೆ, ದಕ್ಷಿಣೆ ಸಮೇತ ಬ್ರಾಹ್ಮಣರಿಗೆ ದಾನ ಕೊಡಿ. ಅದರಲ್ಲೂ ಕೂಡ ನಿಮಗೆ ಜಯದ ಮೇಲೆ ಜಯ ನಡೆಯುತ್ತದೆ. ಈ ದಾನದಿಂದ ಆ ಮಂಗಳ ಗ್ರಹಕ್ಕೆ ದಾನ ಕೊಟ್ಟಂಗೆ ಅಂದರೆ ಶರಣು ಅಂದಂಗೆ. ಶರಣು ಅಂದರೆ ಮರಣವಿಲ್ಲ ಅಂತಾರೆ. ಆ ತರಹ ಧನುಸ್ಸು ರಾಶಿಯವರಿಗೆ ಇಷ್ಟು ಶುಭದಾಯಕವಾಗಿದೆ. ಈ ಪೂಜೆಯನ್ನು ಮಾತ್ರ ಮರ್ಯಾದೆ ಮಾಡಿ. ನಿಮಗೆ ಶುಭವಾದ ಸಂಖ್ಯೆಗಳು 1, 2, 3, 5 ಶುಭವಾದ ಸಂಖ್ಯೆಗಳು. ಶುಭ ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಶುಭ ದಿನಗಳು. ನೀವು ಉಂಗುರ ಹಾಕ್ಕೋಬೇಕಾದ್ರೆ ಕನಕ ಪುಷ್ಪರಾಗ, ರಾಶಾಧಿಪತಿ ಯೋಗಕಾರಕ ಗುರುವಾಗಿರೋದು ಕನಕ ಪುಷ್ಪರಾಗ ಉಂಗುರವನ್ನು ಧರಿಸಬೇಕು. ಈ ಥರ ಧರಿಸಿದರೆ ನಿಮಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ. ನಿಮಗೆ ಶುಭ ಕಲರ್ಗಳು ಕೆಂಪು, ಅರಿಶಿನ, ಕೇಸರಿ ಕಲರ್ಗಳು ಶ್ರೇಷ್ಠವಾದದ್ದು. ಮುತ್ಯಂ ಅಂದರೆ ನೈಸ್ ವೈಟು ನಿಮ್ಗೆ ಶ್ರೇಷ್ಠವಾದದ್ದೇ. ಆದ್ದರಿಂದ ಇಂಥ ಉಂಗುರವನ್ನು ಧರಿಸಿ ಎಲ್ಲ ಒಳ್ಳೆಯದೇ ಆಗುತ್ತದೆ. ಗುರುಬಲದಿಂದ ಈ ವರ್ಷ ಎಲ್ಲವೂ ಸರಾಗವಾಗಿ ನಡೆಯುತ್ತದೆ. ಯಾವ ಸಮಸ್ಯೆಗಳು ಬರುವುದಿಲ್ಲ. ಬಂದರೆ ಅತಿ ಶೀಘ್ರ ಪರಿಹಾರಗಳು ಆಗುತ್ತದೆ. ಯಾವ ತೊಂದರೆಗಳಿದೆ ಅದರ ಮಂಗಳ ಗ್ರಹಕ್ಕೆ ಮರೆಯದೆ ನೀವು ಈ ಪೂಜೆಯನ್ನು ಮಾಡಿಸಿ. ಮಂಗಳಕ್ಕೆ ಪೂಜೆ. ತೊಗರಿ ಕಾಳು 9 ನಿಮ್ಮ ಹತ್ರ ಯಾವಾಗೂ ಇಟ್ಕೊಳ್ಳಿ. ಯಾಕಂದರೆ 3 ತಿಂಗಳು ಕುಜನು 7ನೇ ಮನೆ ಅಂದರೆ 8ನೇ ಮನೆಗೆ ಹೋಗ್ತಾ ಇರೋದ್ರಿಂದ ನಷ್ಟಗಳ ಮೇಲೆ ನಷ್ಟಗಳು, ವಾಹನದ ತೊಂದರೆಗಳು, ಅಪವಾದಗಳಿರುವುದರಿಂದ ತೊಗರಿ ಕಾಳು ಇಟ್ಕೊಳ್ಳಿ. ಈ ವರ್ಷ ಪೂರ್ತಿ ಗುರುಬಲದಿಂದ ಎಲ್ಲವೂ ಜಯವಾಗುತ್ತದೆ. ಮಕರ ರಾಶಿ ವಿಚಾರ. ಇವಾಗ ಶನಿ 2ನೇ ಮನೆಯಲ್ಲಿದ್ದರು, ಇವಾಗ 3ನೇ ಮನೆಗೆ ಹೋಗ್ತಾ ಇದ್ದಾರೆ. ಎಲ್ಲ ಶುಭದಾಯಕವೇ. ಆರೋಗ್ಯದಲ್ಲಿ, ವ್ಯವಹಾರಗಳಲ್ಲಿ ಗುರುಬಲ ಇದೆ. ಗುರುಬಲದಿಂದ ಎಲ್ಲವೂ ಜಯಗಳೇ ಆಗ್ತಾ ಬರ್ತಾ ಇದೆ. ಮೇನಿಂದ ಗುರುಬಲ ಹೋಗುತ್ತದೆ. ತುಂಬ ಜಾಗೃತಿಯಾಗಿರಬೇಕು. ಹಣ ವ್ಯವಹಾರ ಮಾಡುವಾಗ, ಹಣದ ವ್ಯವಹಾರ ಖರ್ಚು ಮಾಡುವಾಗ ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕು. ಇಲ್ಲದೇ ದುಂದು ವ್ಯಯ ಖರ್ಚುಗಳಾಗುತ್ತದೆ. ನಮಗೆ ಅಪವಾದಗಳು ಬರುತ್ತದೆ. ಯಾರಿಗೂ ಮುಂದಕ್ಕೆ ಹೋಗಿ ಏನೋ ತಗೊಳ್ಳೋದು, ಆಧಾರಗಳಿಲ್ದಿರ ಅಲ್ಲಿಂದ ಅವಮಾನಗಳಾಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಇವೆಲ್ಲವೂ ಮಕರ ರಾಶಿಗೆ ಇರುತ್ತದೆ. ಮಕರ ರಾಶಿಯವರಿಗೆ ಆದಾಯ 14 ಆದರೆ ಖರ್ಚು 14 ಇರುತ್ತದೆ. ರಾಜ್ಯ ಪೂಜ್ಯತೆ 10 ಆದರೆ ಅವಮಾನ 7 ಇರುತ್ತದೆ. ಅದನ್ನು ಏನೇ ಮಾಡುವಾಗ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ಜಯದ ಮೇಲೆ ಜಯ ನಡೆಯುತ್ತದೆ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬಂದಿರೋರು ಶೀಘ್ರವಾಗಿ ಪರಿಹಾರ ಮಾಡುವುದಕ್ಕೆ ಗ್ರಹಗಳ ಮುಖಾಂತರ ಒಳ್ಳೆಯದೇ ಆಗುತ್ತದೆ. ಪ್ರತಿ ಮಂಗಳವಾರ 9 ಮಂಗಳವಾರಗಳು ನೀವು ಮುರುಗನ ದೇವಸ್ಥಾನ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಎಲ್ಲವೇ ಜಯವೇ ನಡೆಯುತ್ತದೆ. ನಿಮಗೆ ಶುಭವಾದ ಸಂಖ್ಯೆಗಳು 4, 6, 7 ಶುಭವಾದ ಸಂಖ್ಯೆಗಳು. ಶುಭವಾದ ದಿನಗಳು ಬುಧವಾರ, ಶುಕ್ರವಾರ, ಶನಿವಾರ ಶುಭ ದಿನಗಳು. ನಿಮಗೆ ಕಲರ್ಸು ಪಚ್ಚೆ, ಬಿಳಿ, ನೀಲಿ ಕಲರ್ಗಳು. ಒಂದು ವಾಹನ ತಗೊಳ್ಳಿ, ಮನೆಗೆ ಪೈಂಟ್ ಹೊಡಿಸೋದಾಗಲಿ, ಬಟ್ಟೆ ಹಾಕ್ಕೊಳ್ಳೋದಾಗಲಿ, ಈ ಕಲರ್ಗಳಲ್ಲಿ ಹಾಕ್ಕೊಂಡ್ರೆ ಎಲ್ಲವೂ ಜಯವೇ ನಡೆಯುತ್ತದೆ. ನಿಮಗೆ ಉಂಗುರ ವಜ್ರದ ಹರಳು. ಯಾಕಂದರೆ ರಾಶಾಧಿಪತಿ ಬಂದ್ಬಿಟ್ಟು ಶನಿ, ರಾಶಿಗೆ ಯೋಗಕಾರಕ ಬಂದ್ಬಿಟ್ಟು ಶುಕ್ರ ಆಗಿರುವುದರಿಂದ ನೀವು ವಜ್ರದ ಹರಳು ಉಂಗುರವನ್ನು ಕಿರುಬೆರಳಿಂದ ಪಕ್ಕದ ಬೆರಳಿಗೆ ಧರಿಸಿ ಜಯವೇ ಆಗುತ್ತದೆ. ಬಂಗಾರದಲ್ಲಾಗಲಿ ಬೆಳ್ಳಿಯಲ್ಲಾಗಲಿ ಶಕ್ತಿ ಇಲ್ಲ ಅಂದರೆ ಪಂಚಲೋಹಿತ ಮಾತ್ರ ಬಹಳ ಶ್ರೇಷ್ಠವಾದದ್ದು. ಎಲ್ಲ ಕಾರ್ಯಗಳು ಜಯವಾಗಬೇಕಂದ್ರೆ ಪಂಚಾಂಗಗಳು ಬೇಕು ಅಂತಾರೆ. ಅದರಿಂದ ಪಂಚಲೋಹಿತನಲ್ಲಿ ನೀವು ವಜ್ರದ ಹರಳು ಉಂಗುರವನ್ನು ಇಷ್ಟೇ ಕ್ಯಾರೆಕ್ಟರ್ ಇಲ್ದಿರ ನಿಮ್ಗೆ ಇಷ್ಟ ಆದಷ್ಟು ಶಕ್ತಿಪೂರ್ವಕವಾಗಿ ಹಾಕ್ಕೊಳ್ಳಿ. ನಿಮ್ಮ ಜಯಗಳ ಮೇಲೆ ಜಯ ಯಾಕಾಗುವುದಿಲ್ಲ ಅಂದರೆ ನೀವು ಹಾಕ್ಕೊಳ್ದೇ ಇರುವುದಕ್ಕೆ. ನೀವು ಇದನ್ನು ಹಾಕಿಕೊಂಡು ನೋಡಿ ಎಲ್ಲ ಜಯವೇ ಆಗುತ್ತೆ. ಶುದ್ಧವಾದ ಸಮಯ, ರಾವು ಕಾಲಗಳನ್ನು ಬಿಟ್ಟು ನೀವು ಈ ಉಂಗುರವನ್ನು ಧರಿಸಿ ಎಲ್ಲವೂ ಜಯವಾಗುತ್ತದೆ. ಮೇಲೆ ಏನೇ ವ್ಯವಹಾರ ಮಾಡುವಾಗ ಜಾಗ್ರತೆಯಿಂದ ಮಾಡಿ. ಗುರುಬಲ ಇರುವುದಿಲ್ಲ ಕಾರಣದಿಂದ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ಎಲ್ಲ ಜಯವೇ ಆಗುತ್ತದೆ. ಕುಂಭರಾಶಿ ವಿಚಾರ. ಕುಂಭರಾಶಿಯಲ್ಲಿ ಮಹಾನುಭಾವನಾದಂತಹ ಶನಿದೇವರು ಇರುತ್ತಾರೆ. ಅವರಿಗೆ ಈಗ 29ನೇ ತಾರೀಕು 2ನೇ ಮನೆಗೆ ಹೋಗ್ತಾ ಇದ್ದಾರೆ. ಅದೇ ತರಹ 17/5/2025
ರಾಹು ಕೇತುಗಳು ಅವರ ರಾಶಿಗೆ ಬರ್ತಾ ಇದ್ದಾರೆ. 6-12ರಲ್ಲಿದ್ದವರು ರಾಶಿಗೆ ಬರ್ತಾ ಇದ್ದಾರೆ. 14/5/2025 ಗುರುಬಲನೂ ಬರ್ತಾ ಇದೆ. ಈ ಕಡೆ ಶನಿ ಹೋಗೋದಕ್ಕೂ, ರಾಹು ಕೇತು ಎಂಟ್ರಿ ಆಗೋದಕ್ಕೂ, ಗುರುಬಲ ಬರುವುದಕ್ಕೂ ಆದಾಯ 14 ಇದ್ದರೆ ವ್ಯಯನೂ 14 ಇರುತ್ತದೆ. ಅವಮಾನ 6 ಇದ್ದರೆ ಪೂಜ್ಯತೆಯು 6 ಇರುತ್ತದೆ. ಎಲ್ಲ ಸಮಾನವಾಗಿರುತ್ತದೆ ಈ ಸಾರಿ ಕುಂಭರಾಶಿಯವರಿಗೆ. ಮತ್ತು 10ನೇ ತಿಂಗಳಲ್ಲಿ ಗುರುಬಲ ಬೇರೆ ಹೋಗ್ತಾ ಇರ್ತದೆ. ಅವಾಗ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಎಷ್ಟು? 2 ತಿಂಗಳು, ಡಿಸೆಂಬರ್ವರೆಗೂ. ಆಮೇಲೆ ಮತ್ತೆ ವಕ್ರಿಯಾಗಿ ಹೋಗೋದ್ರಿಂದ ಕುಂಭರಾಶಿಗೆ ಮನೆಯಲ್ಲಿ ಶುಭ ಕಾರ್ಯಗಳು ಮಾಡಿಸುವುದು, ಒಡವೆಗಳು ತೆಗೆಯೋದು, ಭೂಮಿ ತೆಗೆಯೋದು, ಮನೆ ಕಟ್ಟೋದು, ವಾಹನ ತೆಗೆಯೋದು, ಇಲ್ದಿರೋರಿಗೆ ಉದ್ಯೋಗ ಬರುವುದು, ಮಕ್ಕಳಾಗದಿದ್ದರೆ ಮಕ್ಕಳಾಗುವುದು, ಮನೆಯಲ್ಲಿ ಆನಂದಮಯವಾಗಿರುವುದು, ಇವೆಲ್ಲವೂ ಕುಂಭರಾಶಿಗೆ ಮೇಲೆ ಬರ್ತಾ ಇದೆ. ಆದರೆ ರಾಹು ಕೇತು ಎಂಟ್ರಿ ಆಗಿರುವುದರಿಂದ ನೀವು ಉರುಳಿ 9, ಉದ್ದಿನಕಾಳು 9 ನಿಮ್ಮ ಹತ್ರ ಯಾವಾಗ ಇಟ್ಕೊಂಡಿರಬೇಕು. ಮನಸ್ತಾಪಗಳು, ಯಾರಾದರೂ ಕೆಡಕುಗಳು ಮಾಡಿಸೋದು, ಆಕ್ಸಿಡೆಂಟ್ಗಳಾಗೋದು, ಸೂಸೈಡ್ ಮಾಡ್ಕೊಳ್ಳೋದು, ಹಾರ್ಟ್ ಅಟ್ಯಾಕ್ ಆಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಇವೆಲ್ಲ ಕೆಲಸಗಳು ರಾಹುಕೇತು ಇರುವುದರಿಂದ ಈ ಉರುಳಿ ಉದ್ದಿನಕಾಳು ಇಟ್ಕೊಂಡ್ರೆ ದೊಡ್ಡ ಏಟು ಸಿಂಪಲ್ಲಾಗಿ ಹೋಗುತ್ತದೆ. ಅದೇ ತರಹ ನಿಮಗೆ ಸಮಯವಿದ್ದರೆ ಒಂದು ಸಾರಿ ಪಾದರಕ್ಷೆಗಳಿಲ್ಲದೆ ಶ್ರೀಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ಸರ್ಪದೋಷ ನಿವಾರಣ. ಯಾವ ಸರ್ಪದೋಷ? 12 ಸರ್ಪದೋಷಗಳಲ್ಲಿ ಯಾವ್ದು ಮಾಡೋದು ಅಂತ ಅಂದ್ಕೋಬೋದು. ನೀವು ವಿಷನಾಗ ಕಾಲ ಸರ್ಪದೋಷ ನಿವಾರಣೆ ಮಾಡ್ಕೊಂಡು ಕುಂಭರಾಶಿಯವರು ಬಂದರೆ ಗುರುಬಲದಿಂದ ಜೀವನ ಆನಂದಮಯವಾಗಿ ನಡೆಯುತ್ತದೆ. ಯಾವ ಸಮಸ್ಯೆಗಳು ಬರುವುದಿಲ್ಲ. ಶುಭ ಕಾರ್ಯಗಳು ನಡೆಸೋದಾಗಲಿ, ಭೂಮಿ ತೆಗೆಯೋದಾಗಲಿ, ವಾಹನ ತೆಗೆಯೋದಾಗಲಿ, ಹೊಸ ಬಂಗಾರ ತೆಗೆಯೋದಾಗಲಿ ಎಲ್ಲವೂ ಜಯದ ಮೇಲೆ ಜಯವಾಗುತ್ತದೆ. ನಿಮಗೆ ಶುಭವಾದ ಸಂಖ್ಯೆಗಳು 4, 6, 7. ಶುಭವಾದ ದಿನಗಳು ಬುಧವಾರ, ಶುಕ್ರವಾರ, ಶನಿವಾರ. ನೀವು ವಜ್ರದ ಹರಳು ಉಂಗುರ ಧರಿಸಬೇಕು. ಅದೇ ತರಹ ನಿಮ್ಮ ಕುಲ ದೈವ ಯಾರಿದ್ದರೆ ಅವ್ರಿಗೆ ತಿಂಗಳಿಗೊಂದು ಸಾರಿ ಪೂಜೆ ಮಾಡಿಸಿ. ಕಾರಣವೇನು ಅಂದರೆ ನೆರಳು ಅಂದರೆ ರಾಹು ಕೇತುಗಳು, ಛಾಯಾಗ್ರಹಗಳು ನಮ್ಮ ಜೊತೆಯಲ್ಲಿ ಇದ್ಕೊಂಡು ನಮಗೆ ತೊಂದರೆ ಕೊಡೋ, ನಮ್ಮ ಹತ್ರನೇ ತಿಂದು ತೇಕಿ ಎಲ್ಲ ಮಾಡ್ಕೊಂಡಿದ್ದು ನಮಗೆ ಹಿಂದಿನಿಂದ ಬಾಣ ಹಾಕೋರು ಇರ್ತಾರೆ. ಅಂದರೆ ತಿಂಗಳಿಗೊಂದು ಸಾರಿ ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸೋದ್ರಿಂದ ಎಲ್ಲವೂ ಜಯವೇ ಆಗುತ್ತದೆ. ನೀವು ಕಾಳಹಸ್ತಿಗೆ ಮಾತ್ರ ತಪ್ಪದೆ ಹೋಗಲೇಬೇಕು. ಹೋಗಿಲ್ಲ ಅಂದರೆ ಲಾಭ ನಷ್ಟಗಳು ಸಮಾನವಾಗಿದ್ದರೂ ಕೂಡ ಆರೋಗ್ಯದಲ್ಲಿ ಏಟು ಬೀಳುತ್ತೆ. ಶೂದ್ರರ ವ್ಯವಹಾರಗಳಿಂದ ಕೆಡಕು ಅಂತಾರೆ. ಈ ಕೆಡಕು ನಿಮಗೆ ಅತಿ ಶೀಘ್ರವಾಗಿ ಹಿಡಿದುಕೊಳ್ಳುತ್ತೆ. ನನಗೆ ಯಾರೇನೋ ಮಾಡಿಬಿಟ್ಟಿದ್ದಾರೆ, ನಾನು ಹಿಂಗಾಗ್ಬಿಟ್ಟಿದ್ದೀನಿ, ಇವೆಲ್ಲ ಬರೋದು ಆ ಸಮಯದಲ್ಲಿ. ಇದನ್ನೇ ಗ್ರಹಗಳ ಗ್ರಹಚಾರ, ನನ್ನ ಗ್ರಹಚಾರ ಸರಿಯಿಲ್ಲಪ್ಪ, ನನ್ನ ರಾಶಿನೂ ಸರಿಯಿಲ್ಲ, ಎಲ್ಲ ಬಂದ್ಬಿಟ್ಟಿದ್ದಾರೆ ಅಂತಾರೆ. ಇದಕ್ಕೆಲ್ಲ ಪರಿಹಾರ ಇರೋದು ಕಾಳಹಸ್ತಿಯಲ್ಲಿ. ಒಂದು ಸಾರಿ ನೀವು ಕಾಳಹಸ್ತಿ ಕೊಟ್ಟು ಬನ್ನಿ, ಎಲ್ಲ ಒಳ್ಳೇದು ಯಾಕಾಗಲ್ಲ ನೋಡೋಣ. ಅದೇ ಥರ ಊರಲ್ಲಿ 9, ಉದ್ದಿನಕಾಳು 9 ನಿಮಗೆ 1.5 ವರ್ಷ ನಿಮ್ಮ ಹತ್ರನೇ ಇರಬೇಕು. ದೊಡ್ಡ ಏಟು ಪಕ್ಕದಲ್ಲಿ ಹೋಗೋದಕ್ಕೆ ಇದೇ ಕಾರಣ. ಇದು ಈ ರಾಶಿಗೆ ಈ ವರ್ಷ ನಡೆಯುವ ಭವಿಷ್ಯ. ಮೀನರಾಶಿ ಈ ವರ್ಷ ಹೇಗಿರುತ್ತದೆ? ಮೀನರಾಶಿಯವರಿಗೆ 29/3/2025 ಮಹಾನುಭಾವನಾದಂತಹ ಶನಿದೇವರು ನಿಮ್ಮ ರಾಶಿಗೆ ಪ್ರವೇಶವಾಗುತ್ತಿದ್ದಾರೆ. ಅವರ ಜೊತೆಯಲ್ಲೇ ರಾಹು ಇರುತ್ತಾರೆ. ನೀವು ತುಂಬ ಜಾಗ್ರತೆಯಾಗಿ ವ್ಯವಹಾರಗಳು ಮಾಡಿ. ಯಾರೇ ನಿಮ್ಮ ಮೇಲೆ ಜಗಳಕ್ಕೆ ಬಂದರೆ ಕೂಡ ಸಮಾಧಾನ ಮಾಡಿಕೊಳ್ಳಿ. ನೀವು ಅವರ ಥರ ಜಗಳಕ್ಕೆ ಹೋಗಬೇಡಿ. ಅವರೊಂದು ಏಟು ಹಾಕೋದು, ನೀವೊಂದು ಏಟು ಹಾಕೋದು, ಎಫೆಕ್ಟ್ ಆಗೋದು ಆ ಮೀನ ರಾಶಿಯವರಿಗೆ. ಒಂದು ಏಟೇ ಅಷ್ಟು ದೊಡ್ಡದಾಗ್ಬಿಡ್ತದೆ. ಯೋಚನೆ ಮಾಡಿ, ಅವ್ರು ಏನಕ್ಕೆ ಅಂದ್ರೋ ಏನೋ ಅಂದ್ಕೊಂಡು ಹೋಗ್ಲಿ ಬಿಡಿ ಅದು ನೀವು ಬಂದುಬಿಡಿ, ತುಂಬ ಒಳ್ಳೆಯದೇ ಆಗುತ್ತದೆ. ಶನಿ ರಾಹು ಕೇತು ಸೇರಿದ ದುಷ್ಟಗ್ರಹಗಳ ಮೇಲೆ ದುಷ್ಟಗ್ರಹಗಳು ಸೇರಿದಾಗ ಈ ಸಮಸ್ಯೆಗಳು ಬರ್ತದೆ. ಅದರಲ್ಲಿ ಯೋಚನೆ ಮಾಡಿಕೊಂಡು ನೀವು ವಾಹನಗಳನ್ನು ಓಡಿಸುವಾಗೂ ಅಷ್ಟೇ ತುಂಬ ಜಾಗ್ರತೆಯಾಗಿ ಓಡಿಸಬೇಕು. ಹಿಂದೆ ಮುಂದೆ ನೋಡಿಕೊಂಡು ನಿಧಾನ ಆದ್ರೂ ಪರವಾಗಿಲ್ಲ, ಎಫೆಕ್ಟ್ಗಳಾಗೋದಿಲ್ಲ. ಆ ಥರದಿಂದ ಮಾತ್ರ ತುಂಬ ಗಾಯಗಳಾಗೋದು, ವಾಹನದಿಂದ ಬೀಳುವುದು, ನಮ್ಮದ ಕೆಲಸದಲ್ಲೇ ನಮ್ಮ ಹತ್ರ ಕೆಲಸ ಮಾಡಿಕೊಂಡು ನಮ್ಮ ಹತ್ರ ಇದ್ದುಕೊಂಡೇ ನಮಗೆ ಚೂರಿ ಹಾಕೋರು ಇವರೆಲ್ಲರೂ ಇರುತ್ತಾರೆ. ಯಾರೇನು ಅಂದುಕೊಂಡ್ರೆ ಕೂಡ ನಿಮ್ಮ ಆಲೋಚನೆಯಲ್ಲಿ ನೀವಿದ್ದು ವ್ಯವಹಾರ ಮಾಡಿದರೆ ಮಾತ್ರ
ಒಳ್ಳೆಯದಾಗುತ್ತದೆ. ಇಲ್ಲಾಂದರೆ ಆರೋಗ್ಯದಲ್ಲೂ ಏರುಪೇರು ಬೀಳುತ್ತದೆ, ಮನೋಯತೆ ಬರ್ತದೆ, ತುಂಬ ಚಿಂತೆಗಳಿಗೆ ಬೀಳಬೇಕಾಗ್ತದೆ. ಆ ಚಿಂತೆಗಳನ್ನು ಬಿಡಬೇಕಾದರೆ ನೀವು ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ಜಯವೇ ಆಗುತ್ತದೆ, ಯಾವ ತೊಂದರೆಗಳು ಬರೋದಿಲ್ಲ. ನಿಮಗೆ 10ನೇ ತಿಂಗಳಲ್ಲಿ ಗುರುಬಲ ಬರ್ತಾ ಇದೆ. ಯಾಕೆಂದರೆ ಗುರುವು ಮಿಥುನದಿಂದ ಕಟಕಕ್ಕೆ ಬರುವುದರಿಂದ, ನಿಮ್ಮ ರಾಶಿಗೆ ಗುರುಬಲ ಬರುವುದರಿಂದ ಲಾಭಗಳ ಮೇಲೆ ಲಾಭ ಇರ್ತದೆ. ಅವಮಾನ 2 ಆದರೆ ಪೂಜ್ಯತೆ 5 ಇರುತ್ತದೆ. ಲಾಭ 14 ಆದರೆ ಖರ್ಚು 14 ಇರುತ್ತದೆ, ಸಮಾನವಾಗಿರುತ್ತದೆ. ಶನಿ ದೇವರಿಗೆ ನಿಮ್ಗೆ ಗೊತ್ತಿರೋ ಜಾಗದಲ್ಲಿ ಒಂದು ತೈಲಾಭಿಷೇಕ ಶನಿವಾರ ದಿವಸ ಬೆಳಗ್ಗೆ 6ರಿಂದ 7 ಗಂಟೆ ಒಳಗೆ ತೈಲಾಭಿಷೇಕ ಮಾಡಿಸಿದರೆ ತುಂಬ ಶ್ರೇಷ್ಠವಾಗುತ್ತದೆ ಆರೋಗ್ಯದಲ್ಲಿ. ಈ ಥರ ಮಾಡದಿದ್ದರೆ ಆರೋಗ್ಯದಲ್ಲಿ ಏಟು ಬೀಳುತ್ತೆ. ಶನಿ ದೇವರನ್ನು ಪ್ರತಿನಿತ್ಯ ನೆನೆದುಕೊಂಡು ಮುಂದಕ್ಕೆ ಹೋಗಿ ಅದನ್ನ ಧ್ಯಾನ ಮಾಡ್ಕೊಂಡು ದೊಡ್ಡ ಕೆಲಸ ಏನಿಲ್ಲ. ನೀಲಾಂಜನಾಯ ನಮಃ ಆರೋಗ್ಯಂ ವಶ್ಯಂ ಕುರು, ಇದನ್ನು ಜಪ ಮಾಡುತ್ತಾ ಇದ್ದರೆ ಆರೋಗ್ಯದಲ್ಲಿ ಏರುಪೇರು ಬರುವುದಿಲ್ಲ. ನವಗ್ರಹಾಯ ನಮಃ, ರಾಹುಕೇತು 6-12 ನವಗ್ರಹಾಯ ನಮಃ ಅಂದರೆ 9 ಗ್ರಹಗಳ ಆಶೀರ್ವಾದ ನಿಮಗಿರುತ್ತದೆ. ನಿಮ್ಮ ಜೀವನ ಮೇಲೂ ಇರಲ್ಲ ಕೆಳಗಿರಲ್ಲ, ಒಂದೇ ಲೆವೆಲ್ಲಾಗಿ ಹೋಗ್ತಾ ಇರ್ತದೆ. ಸ್ಥಾನ ಚಲನೆ ಬೇರೆ ಇರ್ತದೆ. ಗುರು ಬರುವುದರಿಂದ ಸ್ಥಾನ ಚಲನೆ ಇರ್ತದೆ. ಗೌರವ, ಪ್ರಮೋಷನ್ನು, ಮದುವೆ ಆಗೋದು, ವ್ಯವಹಾರ ನಿಂತೋಗಿರೋದು ಮುಂದಕ್ಕೆ ಸಾಗೋದು, ಕೋರ್ಟ್ ವ್ಯವಹಾರ ಎಷ್ಟೋ ವರ್ಷದಿಂದ ಆಗದಿರೋದು ಆಗೋದು, ಇವೆಲ್ಲವೂ ಶುಭದಾಯಕವಾಗಿ ಆಗುತ್ತೆ. ಯಾಕೆಂದರೆ ರಾಹುಕೇತು ಎಂಟ್ರಿಯಿಂದ ತೊಂದರೆ ಇರೋದೆಲ್ಲ ಇವಾಗ ಎಲ್ಲ ಕ್ಲಿಯರ್ ಆಗುತ್ತೆ. ಆದ್ದರಿಂದ ನೀವು ಏನೇ ಮಾಡುವಾಗ ಯೋಚನೆ ಮಾಡಿ ಮುಂದಕ್ಕೆ, ಯಾರೇ ಏನಕ್ಕೆ ಜಗಳಕ್ಕೆ ಬರಲಿ, ವ್ಯವಹಾರಕ್ಕೆ ಬರಲಿ, ನೀವು ಅದೇ ಥರ ಆತರದಿಂದ ಅವ್ರ ಮೇಲೆ ಹೋಗೋಕ್ಕೆ ಹೋಗಬೇಡಿ. ಅವ್ರು ಏನಕ್ಕೆ ಬಂದರು, ನಾವೇನು ಮಾಡಿದ್ರೆ ಸರೋಗುತ್ತೆ, ಯೋಚನೆ ಮಾಡಿ ಹೋಗಬೇಕು. ಯೋಚನೆಗೆ ಸಮಯ ಕೊಡೋದಿಲ್ಲ ಶನಿ ಭಗವಾನ್. ಅಂದರೆ ಟ್ಯೂಬ್ಲೈಟ್, ಶನಿ ಮಂದ, ನಿಮ್ಮನ್ನು ಮಂದ ಮಾಡಿಬಿಡ್ತಾನೆ. ನಿಧಾನವಾಗಿ ಯೋಚನೆ ಮಾಡ್ತೀರಾ, ಅಯ್ಯೋ ಹೌದು ನಾನು ಹಿಂಗೆ ಮಾಡಿದ್ರೆ ಸರೋಗ್ತಾ ಇತ್ತೆ, ಆ ಥರದಿಂದ ಹಿಂಗೆ ಮಾಡಿಬಿಟ್ಟು ಹಿಂಗೆ ಆಗೋಯ್ತು ಅಂತಾರೆ. ಅದರಿಂದ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ಎಲ್ಲವೂ ಜಯವೇ ನಡೆಯುತ್ತದೆ. ಯಾವುದು ತೊಂದರೆಗಳು ಬರೋದಿಲ್ಲ. ಲಾಭ ನಷ್ಟಗಳು ಮಾತ್ರ ಸಮಾನವಾಗಿ ಇರುತ್ತದೆ. ಇಲ್ಲಿ 10 ರೂಪಾಯಿ ಹೋಗಿದೆ ಅಂದರೆ ಅಲ್ಲಿ 10 ರೂಪಾಯಿ ಬರೋ ಮೂಮೆಂಟೇ ಇರುತ್ತೆ. ಆರೋಗ್ಯದಲ್ಲಿ ಅಷ್ಟೇ ತೊಂದರೆನೂ ಬರ್ತದೆ, ಅಷ್ಟೇ ಶೀಘ್ರವಾಗಿ ಪರಿಹಾರ ಆಗೋಗ್ತದೆ. ಇದು ಗುರುಬಲದಿಂದ. ಶನಿ ಇದ್ದರೆ ಕೂಡ ಗುರುಗೆ ಶನಿ ಮಿತ್ರನಾಗಿರೋದ್ರಿಂದ ಶೀಘ್ರ ಪರಿಹಾರಗಳು ಆಗುತ್ತೆ. ಏನೇ ವ್ಯವಹಾರ ಮಾಡಿದಾಗ ಕೂಡ ಯೋಚನೆ ಮಾಡಿ, ಅವ್ನು ಹಂಗೆ ಅಂದ್ಬಿಟ್ಟು ಇವನು ಹೆಂಗೆ ಅಂದ್ಬಿಟ್ಟು ನಾವು ಮುಂದಕ್ಕೆ ಹೋಗಬಾರ್ದು. ಇದು ಇವ್ರು ಮಾಡೋದು ಈ ಕೆಲಸ. ಆದ್ದರಿಂದ ಅವನಿಗೆ ಈ ಥರ ಅಂದಿದ್ದಾನೆ, ಏನಕ್ಕೋಸ್ಕರ ಅಂದ, ನಾವೇನು ಮಾಡಿದ್ರೆ ಸರೋಗುತ್ತೆ ಅಂತ ಯೋಚನೆ ಮಾಡಿ. ಯೋಚನೆ ಮಾತ್ರ ಮರೆಯಬೇಡಿ. ನೀವು ಮಾಡಬೇಕಾದಷ್ಟೇ ಕರಿ ಎಳ್ಳು 9 ನಿಮ್ಮ ಮೊಬೈಲಲ್ಲಾಗಲಿ ನೀವು ಭದ್ರವಾಗಿ ಇಟ್ಕೋಬೇಕು. ಆ ಕರಿ ಎಳ್ಳು ಇರೋವರೆಗೂ ಯಾವ ಸಮಸ್ಯೆಗಳು ಬರುವುದಿಲ್ಲ. ನೀವು ಶನಿಮಹಾತ್ಮನ ದೇವಸ್ಥಾನ ಎಲ್ಲಿದ್ದರೆ ಅಲ್ಲಿ ಹೋಗಿ ತೈಲಾಭಿಷೇಕವನ್ನು ಮಾಡಿಸಿ, ಆ ಎಣ್ಣೆಯನ್ನು ತೈಲಾಭಿಷೇಕ ಮಾಡಿಸಿದ ಎಣ್ಣೆಯನ್ನು ತಂದು 9 ದಿನ ಮನೆಯಲ್ಲಿ ದೀಪ ಅಂಟಿಸಿ, ಎಲ್ಲವೂ ಜಯವೇ ಆಗುತ್ತದೆ. ನಿಮಗೆ ಶುಭವಾದ ಸಂಖ್ಯೆಗಳು 1, 2, 3, 5. ಶುಭ ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಶುಭ ದಿನಗಳು ನಿಮ್ಮ ರಾಶಿಗೆ. ನಿಮಗೆ ಶುಭವಾದ ಕಲರ್ಸು ಕೆಂಪು, ಅರಿಶಿನ, ಕೇಸರಿ ಕಲರು ಶುಭದಾಯಕವಾಗಿದೆ. ಮುತ್ಯಂ ಅಂದರೆ ನೈಸ್ ವೈಟ್, ಚಂದ್ರಂದು ಶುಭದಾಯಕವಾಗಿರುತ್ತದೆ. ನೀವು ಉಂಗುರ ಧರಿಸಬೇಕಾದರೆ ಕೆಂಪು ಹವಳ, ಮಂಗಳ ಗ್ರಹ ಯೋಗಕಾರಕ ಮೀನ ರಾಶಿಗೆ. ಆಮೇಲೆ ಪುಷ್ಪರಾಗ ಧರಿಸೋಕೆ ಹೋಗಬೇಡಿ. ಮಂಗಳ ಗ್ರಹದ್ದು ನೀವು ಕೆಂಪು ಹವಳ ಉಂಗುರ ಧರಿಸಿದರೆ ಎಲ್ಲ ಜಯವೇ ಆಗುತ್ತದೆ. ನಿಮ್ಮ ಕುಲ ದೇವರಾದಂತಹ ಯಾವ ದೇವರಿದ್ದರೆ ಅವರಿಗೆ ಪ್ರತಿನಿತ್ಯ ಧ್ಯಾನ ಮಾಡಿಕೊಂಡು 3 ತಿಂಗಳಿಗೋ 2 ತಿಂಗಳಿಗೋ 6 ತಿಂಗಳಿಗೋ ಒಂದು ಸಾರಿ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ರೆ ಕೂಡ ದೊಡ್ಡ ಏಟು ಸಿಂಪಲ್ಲಾಗಿ ಹೋಗುತ್ತೆ. ಈ ವರ್ಷ ರಾಹುಕೇತು ಹೋಗೋದಕ್ಕೂ, ಶನಿ ಬರುವುದಕ್ಕೂ, ಗುರುಬಲ ಬರುವುದಕ್ಕೂ ಎಲ್ಲ ಒಂಥರ ಲೆವೆಲ್ಲಾಗೇ ಬರುತ್ತೆ. ಮೇಲಕ್ಕೂ ಹೋಗಲ್ಲ, ಕೆಳಕ್ಕೂ ಬರಲ್ಲ, ಸಮಾನವಾಗಿರೋದರಿಂದ ಈ ಥರ ಮಾಡಿಕೊಳ್ಳಿ. ಈ ವರ್ಷ ನಿಮ್ಗೆ ಆನಂದಮಯವಾಗಿರ್ತದೆ. ಯಾವ ಸಮಸ್ಯೆಗಳು ಬರುವುದಿಲ್ಲ. ಎಲ್ಲರೂ ನೀವು ಪಠನೆ ಮಾಡಬೇಕಾದ ವಿಚಾರವೇನೆಂದರೆ ಶ್ರೀಕಾಳ ಅಸ್ತೀಶ್ವರಾಯ ನಮಃ. ನಾವು ಪ್ರತಿನಿತ್ಯ ನೆನೆಸ್ಕೊಳ್ಳಬೇಕಾಗಿದ್ದು ಒಂದೇ ಒಂದು, ಆರೋಗ್ಯ, ವಿದ್ಯಾ,
ಧನಂ ಧಾನ್ಯಂ ಆಯುಷ್ಯು ವಶ್ಯಂ ಕುರು ನವಗ್ರಹಾಯ ನಮಃ ಅಂದು ಪ್ರತಿನಿತ್ಯ ಪಠನೆ ಮಾಡಿಕೊಂಡು ಹೋಗಿ ಎಲ್ಲ ರಾಶಿಗಳು ಶುಭವೇ ಜರುಗುತ್ತದೆ. ಯಾವ ಸಮಸ್ಯೆಗಳು ಬರುವುದಿಲ್ಲ. ಆ ಥರದಿಂದ ಏನು ಕೆಲಸಗಳಿಗೂ ಹೋಗಬೇಡಿ, ಅಪಜಯವಾಗುತ್ತದೆ. ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ಎಲ್ಲವೂ ಜಯವಾಗುತ್ತದೆ. ಸರ್ವೇ ಜನ ಸುಖಿನೋ ಭವಂತು.